ಶೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಸಾತೋ ಮಯಿಗಾಥಾವೋ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ಗಚ್ಛಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೈ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ತದ್ಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ತತ್ ತೇ ಕರ್ಮ, ತತ್ ನಿನಗೆ, ತತ್ ಅದನ್ನು ಆ ಕರ್ಮವನ್ನು ತೇ ನಿನಗೆ ಹೇಳ್ತೇನೆ. ತೇ ನಿನಗೆ ಹೇಳ್ತೇನೆ ಅಂದರೆ ಅರ್ಜುನ ಎಲ್ಲರಿಗೂ ಸೇರಿ ಅಪ್ಲೈ ಆಗ್ತಕ್ಕಂಥ ಜೀವರು ಏನು ಮಾಡಬೇಕು ಎಂಬುದು ಹೇಳ್ತಾರೆ. ನನಗೆ ಕರ್ತವ್ಯ ಇಲ್ಲ, ಇರೋರು ಹೇಳ್ತಾ ಇದ್ದೇನೆ ಅಂತ ಅರ್ಥ. ಅದರಲ್ಲಿ ಕರ್ಮ ಕುರು ಇತ್ಯುಕ್ತಂ ತಸ್ಯ ಕರ್ಮಣೋ ದುರ್ವಿಜ್ಞೇಯತ್ವಮಾಹ ಸಮ್ಯಗ್ ವಕ್ತುಂ ಕಿಂ ಕರ್ಮೇತಿ. ಅದು ದುರ್ವಿಜ್ಞೇಯ ಅಂತ ಹೇಳೋದಕ್ಕೆ ಅದನ್ನು ಮೊದಲು ಹೇಳಿ ಆಮೇಲೆ ಅದನ್ನು ಹೇಳಿ ತುಂಬ ಕಷ್ಟದ ವಿಷಯ ಅಂತ ಹೇಳಿದಾಗ ಗಮನ ಕೊಟ್ಟು ಕೇಳ್ತಾರೆ. ಆ ದೃಷ್ಟಿಯಿಂದ ಹೇಳಿ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮ ಏನು ಅಂದರೆ ತಿಳಿಬೇಕು, ಅಕರ್ಮ ಏನಂದರೆ ತಿಳಿಬೇಕು, ವಿಕರ್ಮ ಏನು ಅಂದರೆ ತಿಳಿಬೇಕು. ಅಷ್ಟು ತಿಳ್ಕೊಂಡ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಹೊರತು ಎಲ್ಲಿ ಹೋದರೆ ಸಾಧ್ಯ ಇಲ್ಲ. ಗಹನ ಕರ್ಮಣೋ ಗತಿ ನ ಕೇವಲಂ ತಜ್ಞಾತ್ವಾ ಮುಕ್ಷಸೆ ಜ್ಞಾತ್ವೈವ ಇತ್ಯಾಶಯವಾನಾಹ ಕರ್ಮಣ ಇತಿ. ತಿಳ್ಕೊಂಡ್ರೆ ಅಲ್ಲ, ತಿಳ್ಕೊಂಡ್ರೇ ಸಾಧ್ಯ ಅಂತ ಹೇಳಿ. ಅಜ್ಞಾತ್ವಾ ಭಗವಾನ್ ಕಸ್ಯ ಕರ್ಮ ವಿಕರ್ಮಕಂ ಅದೆಲ್ಲ ಆಗಿತ್ತು. ನಚ ಶಾಪಾದಿನ ಕವಯೋಪ್ಯತ್ರ ಮೋಹಿತಾಃ ಅಶಕ್ಯಂಚ ಏತದ್ ಜ್ಞಾತುಮಿತ್ಯಾಹ ಗಹನೇತಿ. ಕರ್ಮಣಿ ಈಗ ಅವನಿದ್ದ, ಉದಾಹರಣೆಗೆ ಇಂದ್ರದಿತ್ತಿದ್ದ, ಎಲ್ಲರ ಕಣ್ಣಿಗೆ ಕಾಣಿಸ್ತಾನೇ ಇದ್ದ. ಬ್ರಹ್ಮದೇವರ ವರ ರುದ್ರದೇವರ ಇಟ್ಟುಕೊಂಡು ಆ ನಿಕುಂಭ ಯಜ್ಞವನ್ನು ಮಾಡಿದ್ಮೇಲೆ ಕಾಣಿಸ್ತಂತೆ ಆಗಿಬಿಟ್ಟ. ಅಲ್ಲಿ ಕಾಣಿಸ್ತಾ ಇಲ್ಲ ಅವನು. ಅದಕ್ಕೆ ಕಾರಣ ಏನೋ ವರ ಇತ್ಯಾದಿಗಳಿಂದ ಎಲ್ಲರೂ ಕಾಣಿಸ್ತಿದ್ದ ಅವನು. ಆದರೆ ಇಲ್ಲಿ ಸಹಜವಾಗಿಯೇ ಕಾಣಿಸೋದಿಲ್ಲ. ದೇವರು ಕಾಣಿಸ್ತಾ ಇರೋದಕ್ಕೆ ಕಾರಣ ಏನಲ್ಲ, ಇರೋದೇ ಹಾಗೆ. ತದವ್ಯಕ್ತ ಮಾಹಿ. ಅದೇ ರೀತಿಯೇ ಅಹಲ್ಯ ಇದ್ದಾಳೆ. ಅಹಲ್ಯಗೆ ಶಾಪ ಕೊಟ್ಟರು. ಏನಂತ? ಅದೃಶ್ಯ ಸರ್ವಭೂತ, ಯಾರ ಕಣ್ಣಿಗೂ ಕಾಣಿಸ್ಬೇಡ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಗಹನ ಕಾಣಿಸ್ತಾ ಇಲ್ಲ. ಅಹಲ್ಯ ಇದ್ದಾಳೆ, ಕಾಣಿಸ್ತಾ ಇಲ್ಲ. ಆದರೆ ಅದಕ್ಕೆ ಕಾರಣ ಏನಂದರೆ ಶಾಪ ಕಾರಣ ಹೊರತು ಸಹಜವಾಗಿ ಅಲ್ಲ. ಇಲ್ಲಿ ಕರ್ಮ ಹಾಗಲ್ಲ, ಯಾವ ಶಾಪ ಗೀಪ ಏನೂ ಇಲ್ಲ, ಇರೋದೇ ಹಾಗೆ. ಕರ್ಮ ಎಂಥದ್ದು ಸಹಜವಾಗಿ ತುಂಬ ಜಟಿಲವಾದದ್ದು, ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಎಲ್ಲ ಎಷ್ಟು ಹೇಳಿದೆ, ಸುಳ್ಳು ಕತೆ ಅಂತ ಹೇಳಿದೆ. ಅದು ತುಂಬ ಸರ್ತಿ ಹೇಳಿ ಆಗಿದೆ. ಗಹನೇತಿ ಹೇಳಿ ಆಗಿದೆ, ಬರ್ತೂ ಆಗಿದೆ. ಹೇಳ್ತಿಲ್ಲಕ್ಕೆ ಬರ್ತೂ ಆಗಿದೆ. ಕರ್ಮಣಿ ಅಕರ್ಮ ಯಃ ಪಶ್ಯೆ ಅಕರ್ಮಣಿ ಚ ಕರ್ಮ ಯಃ. ಆಯ್ತಲ್ಲ ಅದು ತಾತ್ಪರ್ಯ. ತಾತ್ಪರ್ಯ ಏನಿದೆ?
ಕರ್ಮಾಪಿ ನೋ ಅದೇ ತಾನೆ. ಕರ್ಮಾಪಿ ನೋ ಮತ್ತ ಇತಿ ಬೋದ್ಧವ್ಯವಿತ್ಯಾದಿ. ಹೊಸ ಅರ್ಥ ಹೇಳಿದರೆ ಅದಕ್ಕೆ ಗೀತಾಭಾಷೆ ಹೇಳಿದ ಅರ್ಥ ಹೊಸ ಅರ್ಥ ಇದೆ. ಇಷ್ಟೇ ಬರೆದಿದ್ದು ಟೀಕಾರ ಭಾಳ ವಿಸ್ತಾರವಾದೆಲ್ಲ ಏನು ಅಂತ ತಿಳಿಸ್ತಾರೆ. ಕರ್ಮಾಪಿ ನೋ ಮತ್ತ ಇತಿ ಬೋದ್ಧವ್ಯ. ಬಿಸ್ಬಿ ನೋಡಿದ್ರೆ ಏನಂತ ಅರ್ಥನೇ ಆಗೋದಿಲ್ಲ, ಸ್ವಲ್ಪ ನೋಡಿದರೆ ಹೇಳಿದ್ರೆ ಅರ್ಥ ಆಗುತ್ತೆ. ಏನು ಅಂದರೆ ಕರ್ಮ ನಹ ಅಲ್ಲ, ಅಲ್ಲಿ ಕರ್ಮ ನಹ ನಹ ಕರ್ಮ ನಹ ಬೋದ್ಧವ್ಯಂ ಅಂದರೆ ಎಲ್ಲ ಕರ್ಮ ನನ್ನಿಂದನೇ ಆಗುತ್ತೆ ಅಂತ ತಿಳಿ. ತೇನ ವಿನಾ ಅದು ಬಿಡಿಸ್ಬಿಟ್ರೆ ಗೀತಾವಾಕ್ಯ ಎಷ್ಟು ನೋಡೋದಕ್ಕೆ ಎಷ್ಟು ಸುಲಭ. ಅದಕ್ಕೆ ಗಹನ ಅಂತ ಕರೆದಿದ್ದು. ಕರ್ಮದ ಸ್ವರೂಪ ಗಹನ, ಸ್ವರೂಪ ಇಡ್ತಕ್ಕಂಥ ವಾಕ್ಯಗಳು ಭಾರಿ ಗಹನ. ಕರ್ಮ ನಹ ಅಪಿ ಬೋದ್ಧವ್ಯ. ಅದೇ ರೀತಿ ಬೋದ್ಧವ್ಯಂಚ ವಿಕರ್ಮಣಃ. ವಿಕರ್ಮ ನಹ, ವಿರುದ್ಧ ಕರ್ಮ ಮಾಡಿಸೋದು ನಾನೇ, ಸತ್ಕರ್ಮ ಮಾಡಿಸೋದು ನಾನೇ. ಯೇಷುವ ಪರತ್ತೆ ಸಾಧು ಕರ್ಮ ಕಾರಯತಿ. ಅಸಾಧು ಕರ್ಮ ಅವರ ಯೋಗ್ಯತೆ ತಕ್ಕಂತೆ ಪರಮಾತ್ಮ ಏನು ಮಾಡ್ತಾನೆ, ಪ್ರೇರೇಪಣೆ ಮಾಡೇ ಮಾಡ್ತಾನೆ. ಅದಕ್ಕೋಸ್ಕರನೇ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಹೊಸ ಅರ್ಥ ಇದೆ. ಅಕರ್ಮಣಶ್ಚ ಬೋದ್ಧವ್ಯಂ. ಆ ಕರ್ಮ ಮಾಡಿದ್ರೆ ಸುಮ್ಮನೆ ಕೂತಿರ್ತಾರೆ, ಅದು ಕೂಡ ದೇವರ ಇಚ್ಛೆ. ಗೊತ್ತಾಯ್ತು. ಕರ್ಮ ತ್ಯಾಗ ಮಾಡೋದು ಕೂಡ ಏನದು ದೇವರ ಇಚ್ಛೆ. ವಿಕರ್ಮ ಮಾಡೋದು, ವಿಕರ್ಮ ಮತ್ತು ಕರ್ಮ ಮಾಡೋದು, ಕರ್ಮ ಮಾಡದೇ ಇರೋದು ಎಲ್ಲವೂ ಕೂಡ ಯಾರ ಕೈಯಲ್ಲಿದೆ. ನಹ ಅಂತ ಯಾವ್ದಕ್ಕೆ ಕರೆದ್ರು ಅಂದರೆ ತತ್ವಾಭಿಮಾನಿ ದೇವತೆಗಳೆಲ್ಲ ಇದ್ದಾರೆ. ನಾನು ಮತ್ತು ನನ್ನ ಭಕ್ತರಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಅವ್ರು ಮಾಡಿಸ್ತಾ ಹೋದರೆ ಮಾಡೋಕ್ಕೆ ಫೈಲೇ ಇಲ್ಲಿಂದ ಅಲ್ಲಿ ಹೋಗೋದಿಲ್ಲ. ಅವ್ನು ಕಳಿಸ್ತವ್ರಿಗೆ ಏನಾಗುತ್ತೆ, ಅಲ್ಲೇ ಬಿದ್ದಿರುತ್ತೆ ಹೊರತು ಅವ್ರು ಹೋಗ್ಬೇಕು. ಅದು ದೇವ್ರು ಮಾಡಿಸ್ತಾ ಹೋದರೆ ಏನಾಗೋದಿಲ್ಲ, ಮೂವ್ ಆಗೋದಿಲ್ಲ. ಕರ್ಮಣಿ ಅಕರ್ಮ ಯಃ ಪಶ್ಯ. ಅದು ಯಾಕೆ ಹೇಳ್ತಾರೆ, ಫೈಲ್ ಜಡ ಪದಾರ್ಥ ಆದ್ದರಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಚೇತನ ಒಬ್ಬ ಬೇಕು. ಚೇತನ ಏನು ಮಾಡಬೇಕು, ಅದನ್ನು ಕಳಿಸೋಕ್ಕೆ ಮನಸ್ಸಿಲ್ಲ, ಹೋಗೋದಿಲ್ಲ. ಅದಕ್ಕೆ ಪಕ್ಕದ ಇದಕ್ಕೇನೆ ದೂರ ಇರೋದಿಲ್ಲ. ಇಲ್ಲಿಂದ ಎತ್ತಿಟ್ರಾಯ್ತು, ಇವನು ಎತ್ತಿಡಾಗಿಲ್ಲ, ಯಾಕೆ ಅವ್ನು ಗಮನ ನಂಬಿಡಬೇಕು. ಅವನಿಗೆ ಹೇಳಿದತ್ತೆ ಹೇಳೋವರೆಗೂ ತರಬೇಡ ಅಂತ ಹೇಳ್ಬಿಟ್ಟಿರ್ತಾರೆ. ಇದು ಎಷ್ಟು ಇದೇ ರೀತಿಯಾಗಿ ಕೆಲಸ ಒಳ್ಳೊಳ್ಳೆ ಫೈಲಲ್ಲಿ ಮುಚ್ಚೋಗ್ಬಿಡುತ್ತೆ. ಹಾಗೆ ಸ್ಕಾಲರ್ಶಿಪ್ ಅಂತದ್ದು ಏನೇನೋ ಆಗಿಬಿಡುತ್ತೆ. ಗೊತ್ತಾಯ್ತಾ. ಕೆಲವೆಲ್ಲ ಭಾರಿ ಅನಾಹುತಕ್ಕೆ ಕಾರಣ ಆಗುತ್ತೆ. ಯಾವನೋ ಕೆಟ್ಟವನು ಆ್ಯಕ್ಷನ್ ತೊಗೋಬೇಕು, ಆಮೇಲೆ ಫೈಲ್ ಮುಟ್ಬಿಡ್ತಾರೆ. ಹಾಗೇ ಅವ್ನು ತೊಗೊಳೋದು ಹಾಗೆ ಮುಚ್ಚೋಗ್ಬಿಡುತ್ತೆ. ಕೇಸ್ ಸಣ್ಣವನಿರ್ತಾನೆ, ಏನು ಸಣ್ಣ ತಪ್ಪು ದೊಡ್ಡ ಆ್ಯಕ್ಷನ್ ತೊಗೊಂಡು ಅವ್ನಿಗೆ ತೆಗೆದು ಹಾಕಿಬಿಡ್ತಾನೆ. ಅಂದರೆ ಅವ್ರ ಕೈಲಿದೆ. ಇದಾದರೆ ಹೇಳ್ತಿರೋದು ಯಾತಕ್ಕೆ ಅಂದರೆ ಜಡ ಪದಾರ್ಥಕ್ಕೆ ಏನಿಲ್ಲ, ಸ್ವತಃ ಪ್ರವೃತ್ತಿ ಇಲ್ಲ. ಆದ್ದರಿಂದ ನಾನು ಮಾಡಿಸ್ತೇನೆ ಅಂತ ಹೇಳಿದ. ಯಾವುದು ಕರ್ಮ ಅಬ್ಸ್ಟ್ರಾಕ್ಟ್ ಮಾಡಿದ ಪುಸ್ತಕ ಅಬ್ಸ್ಟ್ರಾಕ್ಟ್ ಆಯಿತಾ, ಅಬ್ಸ್ಟ್ರಾಕ್ಟ್ ಅಲ್ಲ, ಮಾಡಿಸೋನು ಅಬ್ಸ್ಟ್ರಾಕ್ಟ್. ಗೊತ್ತಾಯ್ತಾ. ಜಡದಿಂದ ಆಗ ಕರ್ಮ ಪ್ರತ್ಯಕ್ಷನೇ. ಕರ್ಮಣಿ ಜೀವೇ ಕರ್ಮಣಿ ಅಕರ್ಮ ಕರ್ಮಾಪಿ ನೋ ಮತ್ತ ಇತಿ ಬೋದ್ಧವ್ಯಂ ಇತ್ಯಾದಿ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸಾ ಬುದ್ಧಿಮಾನ್ ಮನುಷ್ಯೇಷು ಸಾ ಯುಕ್ತಃ ಕೃಷ್ಣ ಕರ್ಮಕೃತ. ಇದನ್ನು ತಿಳಿಯೋದೇ ಭಾರಿ ಕಷ್ಟದ ಕೆಲಸ. ಕರ್ಮದ ಸ್ವರೂಪ ತಿಳಿಯೋದು ಒಂದು ಕಷ್ಟ, ಇನ್ನು ಮಾಡಿಸೋದು ನಾನು ತಿಳಿಯೋದು ಭಾರಿ ಕಷ್ಟ, ಇನ್ನೂ ಕಷ್ಟ ಅಂತ ಹೇಳಬೇಕಾದ್ರೆ ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ಕರ್ಮಣಿ ಅದು ಎರಡರ್ಥ ಮತ್ತೆ ಅದಕ್ಕೆ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ಪಶ್ಯೇತ್ ಅದನ್ನು ನೋಡ್ತಾನೆ ಅಂದ್ರೇನು, ತಿಳಿತಾನೆ, ರಿಯಲೈಸ್ ಮಾಡ್ಕೋತಾನೆ ಅಂತ. ರಿಯಲೈಸ್ ಮಾಡ್ಕೋತಾನೋ ಸಾ ಬುದ್ಧಿಮಾನ್ ಮನುಷ್ಯೇಷು, ಅವನು ಬುದ್ಧಿಮಾನ್. ಮುಂದೆ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಇಲ್ಲಿ ಮುಂದೆ ಬರೆದಿದ್ದಾರೆ, ಇಲ್ಲಿ ಬರೆದಿಲ್ಲ ಅದನ್ನು. ಮುಂದೆ ಅಪರೋಕ್ಷ ಅವನು ಬುದ್ಧಿವಂತ ಅಂದರೆ ಬರೀ ಬುದ್ಧಿವಂತ ತಗೊಂಡು ಏನು ಮಾಡಬೇಕು, ಭಾರಿ ಬುದ್ಧಿವಂತ ಅವನ ದುರಭ್ಯಾಸಗಳು ಅದಲ್ಲ. ಬುದ್ಧಿಮಾನ್ ಅಂದರೆ ಅಪರೋಕ್ಷ ಜ್ಞಾನಿ ಅಂತ. ಕೇಳಿಸಲ್ಲ. ಇಲ್ಲಿ ಕೂತಾಡಿ, ಇಲ್ಲಿ ಚೇರ್ ಹಾಕ್ಕೊಡ್ಬೇಕು, ಚೇರ್ ಹಾಕ್ಕೊಳ್ಳಿ. ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ, ಅವನು ಅಪರೋಕ್ಷ ಜ್ಞಾನಿ ಅಂತ ಹಾಗಿರುತ್ತಾನೆ. ಸಾ ಯುಕ್ತ, ಅವನು ಯೋಗಿ ಆದವನು. ಕೃಷ್ಣ ಕರ್ಮಕೃತ್, ಏನು ಮಾಡದೆ ಎಲ್ಲ ಮಾಡಿದವನು. ಏನು ಮಾಡದೇನೆ ಇಷ್ಟು ಕೊಟ್ಟು ಅವಲಕ್ಕಿ ಇಷ್ಟು ಕೊಟ್ಟವನು ಅಷ್ಟೇನೆ. ಆದರೆ ಎಷ್ಟು ಕೊಟ್ಟಾಗ ಆಯ್ತಾ ಇದೆ, ಈಗ ಸರ್ವಸ್ವನು ಕೊಟ್ಬಿಟ್ಟ. ಈ ದುರ್ಯೋಧನ ಸರ್ವಸ್ವ ಕೊಡ್ಲಕ್ಕ ಏನು ಕೊಡೋದಂತೆಯಾಗಿ ಪ್ರಾಣ ಕಳ್ಕೊಂಡು. ಮೇಡೋದಕ್ಕೆ ಕಾಣೋದೇ ಬೇರೆ, ಒಳಗಿರೋದೇ ಬೇರೆ. 20 ಪಟ್ಟ ಬರೋದು ಫೇಲ್ ಆಗ್ತಾನೆ, 5 ಪಟ್ಟ ಬರೋದು ರ್ಯಾಂಕ್ ಬರ್ತಾನೆ. ಗೊತ್ತಾಯ್ತಾ. ನೋಡೋರಿಗೆ ಏನು ಅನಿಸುತ್ತೆ, ಭಾರಿ ಬರೆದಾನೆ ಬಹುಶಃ ರ್ಯಾಂಕೆ ಬರೋದು ಅಂತೇಳಿ ಫೇಲ್ ಅವರು. ನಮಗೇನು ಅರ್ಥ ಆಗ್ತಾ ಇಲ್ಲ, ಅವ್ರು ಕ್ವಾಂಟಿಟಿ ನೋಡ್ತಿದ್ದಾರೆ ಹೊರತು ಕ್ವಾಲಿಟಿ ನೋಡಲೇ ಇಲ್ಲ. ಅದಕ್ಕೆ ಕರ್ಮ ಮಾಡಬೇಕು ಅಂಬೋದು ಎಷ್ಟು ಬೇಕಾದ್ರೆ ಕ್ವಾಲಿಟಿ ಇರಬೇಕು. ತುಂಬ 99% ಜನ ಕರ್ಮ ಮಾಡೋದಿಲ್ಲ. ಮಾಡೋ 99% ಅಂದರೆ ಕ್ವಾಲಿಟಿ ಇರೋದಿಲ್ಲ. ಅದರಿಂದ ಏನಾಯ್ತು, ಅದು ನಿರೀಕ್ಷಿತ ಫಲ ಕೊಡೋದಿಲ್ಲ. ಆದ್ದರಿಂದ ಏನು ತಿಳ್ಕೊಂಡವನು, ವೇಸ್ಟ್, ದೇವ್ರ ಪೂಜೆ ವೇಸ್ಟ್, ಆ ಥರ ಸಂಧ್ಯಾವಂದನೆ ವೇಸ್ಟ್, ದೇವ್ರ ಪೂಜೆ ವೇಸ್ಟ್ ಅಲ್ಲ. ಮಾಡಿದ ರೀತಿ ಸರಿ ಮಾಡಿಲ್ಲ, ಅದರಿಂದ ತಪ್ಪಾಗುತ್ತೆ. ಕೃಷ್ಣ ಕರ್ಮಕೃತ್, ಎಲ್ಲ ಕೆಲಸ ಮಾಡಿದವನಾಗ್ತಾನೆ, ಏನೂ ಮಾಡದೇ ಇದ್ದು ಕೂಡ. ಕರ್ಮಣಿ ಜೀವೇ ಅಸ್ವಾತಂತ್ರ್ಯಾತ ಕರ್ಮ. ಜೀವ ಮಾಡಿಲ್ಲ ಅಂದ, ಯಾಕೆ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಆತ ಕರ್ಮ ಮಾಡಿಸಿದ್ದಾನೆ,
ಕರ್ಮ ಮಾಡಿಸಿದ್ದಾರೆ ಏನಿಲ್ಲ ಮಾಡಿಲ್ಲ, ದೇವರಂತೂ ಹೇಗೂ ಮಾಡೋ ಪ್ರಸಂಗ ಬರೋದೇ ಇಲ್ಲ. ಕರ್ಮ ಅಕರ್ಮ ಕರ್ಮ ಅಕರಣ ಕರ್ಮಣೋ ಕ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಅದೆಲ್ಲ ಆಯ್ತು. ಈಗ ಮುಂದೆ ಕರ್ಮಣಿ ಅಕರ್ಮಯ ಪಶ್ಯೇತ್ ಕರ್ಮಾದಿ ಸ್ವರೂಪಮಾಹ ಕರ್ಮಣಿ ಕರ್ಮಣಿ ಕ್ರಿಯಮಾಣೆ ಸತಿ ಅಕರ್ಮ. ಯಾಕೆ ಇದು ಹೋಯ್ತೇನದು UPSC ಇತ್ತಲ್ಲ, ಅಲ್ಲ ಹೇಳ್ಬೇಕಂತ ಹೇಳಿದ್ರೆ ಮಾಡೋದು ಗೊತ್ತಿಲ್ಲ. ಮೊನ್ನೆ ಬಂದಿದ್ದು ಹಾಕೋದಕ್ಕೆ ಹೆಸರಿಟ್ಟು ಹಾಕ್ತಾನಲ್ಲ, ಮತ್ತೆ ಜ್ಞಾಪಕ ಮಾಡಿಲ್ಲ, ಬಿಟ್ಟು ಹೋಗ್ಬಿಟ್ಟಿದೆ. ಕರ್ಮಣಿ ಅಕರ್ಮಯ ಪಶ್ಯೇತ್ ಕರ್ಮಣಿ ಕ್ರಿಯಮಾಣೆ ಸತಿ ಅಕರ್ಮ ಯಹ ಪಶ್ಯೇತ್ ವಿಷ್ಣೋರೇವ ಕರ್ಮ ನಾಹಂ ಕಿಂಚಿತ್ ಪ್ರತಿಬಿಂಬ. ಅದೇ ನಾಹಂಕರ್ತ ಹರಿಕರ್ತ ಅನುಸಂಧಾನ ಮಾಡೋದಕ್ಕೇನೆ ಅಕರ್ಮ ಅಂತ ಕರ್ಮ. ನಾ ಚಿತ್ ಪ್ರತಿಬಿಂಬ ನಾಹಂ ಚಿತ್ ಪ್ರತಿಬಿಂಬ ಕಿಂಚಿತ್ ಕರೋಮಿ. ಅಕರ್ಮಣಿ ಸುಪ್ತ್ಯಾದೌ ಅಕರಣಾವಸ್ಥಾಯಾಂ ಪರಮೇಶ್ವರ ಕರ್ಮ ಪಶ್ಯತಿ. ಇನ್ನು ಮಲಗಿದ್ದಾನೆ, ಏನು ಮಾಡ್ತಾನೆ, ಕನಸು ಕಾಣ್ತಾ ಇದ್ದಾನೋ, ಸುಮ್ಮನೆ ನೋಡೋರಿಗೆ ಮಲಗಿದ್ದಾನೆ ಅಷ್ಟೇನೆ. ಕನಸು ಅವನಿಗೆ ಕಾಣೋ ಕನಸು ಯಾರಿಗೂ ಕಾಣಿಸೋದಿಲ್ಲ, ಗೊತ್ತಾಯ್ತಾ? ಅವ್ನು ಮಲಗಿದ್ದಾನೋ ಕನಸು ಕಾಣ್ತಾನೋ ನಮಗೆ ಗೊತ್ತಿಲ್ಲ. ನಾವು ಹೇಳೋದೇನಂತ ಹೇಳ್ತೇವೆ, ಮಲಗಿದ್ದಾನೆ ಅಂತ ಹೇಳ್ತೇವೆ. ಕನಸು ಕಾಣ್ತಾನೆ, ಆ ದೇವ್ರು ಹೊಸ ಪ್ರಪಂಚನೇ ತೋರಿಸ್ತಾನೆ. ಸಂಧೆ ಸೃಷ್ಟಿ ರಾಹ, ಉಳಿದವ್ರಿಗೆ ಏನೂ ಕಾಣಿಸ್ತಾ ಇರತಕ್ಕಂಥ ಪ್ರಪಂಚ ಇದೆಲ್ಲ ಎಷ್ಟು ಇದೆ ನೋಡೋದಕ್ಕೆ, ಏನೂ ಇಲ್ಲ, ಏನೇನೋ ನೋಡ್ತಾ ಇದ್ದಾನೋ. ಸ ಬುದ್ಧಿಮಾನ್ ಜ್ಞಾನಿ ಅಯಮೇವ ಪರಮೇಶ್ವರ ಸರ್ವದಾ ಸರ್ವಸೃಷ್ಟ್ಯಾದಿ ಕರೋತಿ. ಪರ್ವತ ಕಣ್ಣಿಗೆ ಕಾಣ ಏನು ಮಾಡ್ದಾಗ ಕಾಣೋದಿಲ್ಲ. ಓ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋಚಿತ. ಎಲ್ಲ ಕೆಲಸ ಮಾಡಿಸೋನು ಭಗವಂತನೇ, ಮಾಡೋನು ಭಗವಂತನೇ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ. ಏನೂ ಮಾಡದೇವ ಎಲ್ಲ ಮಾಡ್ತೇನೆ ಅಂತ ತಿಳ್ಕೊಡೋದು, ಎಲ್ಲ ಮಾಡುವ ಪರಮಾತ್ಮ ಏನೂ ಮಾಡಿಲ್ಲ ಅಂತ ಹೇಳೋದು. ಇದಕ್ಕೆ ನಶ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಂತ ಹೇಳೋ ಮಾತು ಎಲ್ಲದಕ್ಕೂ ಅನ್ವಯ. ಬರೀ ಚಾತುರ್ವರ್ಣಕ್ಕಷ್ಟೇ ಅಲ್ಲ, ಚಾತುರ್ವರ್ಣ ಅಷ್ಟಲ್ಲ, ಎಲ್ಲವನ್ನೂ ದೇವರು ಮಾಡಿಸ್ತಾನೆ, ಆದ್ರೆ ಏನೂ ಮಾಡಿಲ್ಲ ಅಂತ ಅನ್ಸ್ಕೋತಾನೆ. ಸೈವ ಯುಕ್ತೋ ಎಂಬಂದ ಏನು ಸರ್ ಫೇಲ್ ಮಾಡಿಬಿಟ್ರಿ ಅಂತ ಕೇಳಿದವನು, ನಾನೇನು ಮಾಡಿದೆ ಫೇಲು ಅಂತ ಹೇಳಿದ್ರು. ಮತ್ತೆ ಹಾಕಿದ್ರೆ ಅದು ಬರದೇ ಎಲ್ಲ ಮಾಡಿಲ್ಲ ಅಷ್ಟೇ. ಅವ್ನು ಫೇಲ್ ಆಗಿದ್ದಾನೆ, ಏನು ಮಾಡ್ತೇನೆ, ಫೇಲ್ ಆಗಿದ್ದಾನೆ, ಅದನ್ನು ಗುರುತಿಸಿದ್ ನಾನು ಅಷ್ಟೇ. ವ್ಯಾಲ್ಯೂಯೇಷನ್ ಅಂದ್ರೆ ಏನು, ಅದು ಮೌಲ್ಯಮಾಪನ. ಅವ್ನು ಫೇಲ್ ಆಗಿದ್ದಾನೆ ಗುರುತಿಸಿದ್ ನಾನೇ ಹೇಳ್ತು, ನಾನು ಫೇಲ್ ಮಾಡಿಲ್ಲ ಅವನನ್ನು, ಅವನೇ ಫೇಲ್ ಆಗಿದ್ದಾನೆ ಅಂತ ಹೇಳ್ತೀವಲ್ಲ. ಹಾಗೆ ದೇವರೆಂದೂ ಕೂಡ ಎಲ್ಲ ಮಾಡಿಸಿದ್ರು ಕೂಡ ಏನಂತಾರೆ, ನಿಮ್ಮ ಸ್ವರೂಪ ಅವೆಲ್ಲ ನೋಡಿ ಮಾಡಿಸಿರೋದ್ರಿಂದ ದೇವ್ರ ಮೇಲೆ ಭಾರ ಹಾಕೋದು ಅಂದ್ರೆ ಏನು, ಮಾಡಿಸ್ತಾರೆ ಅಂತ ಭಾರ ಹಾಕೋದು ತಪ್ಪಲ್ಲ, ಪಾಪ ಇಲ್ಲ ಅಂತ ಭಾರ ಹಾಕೋದು ತಪ್ಪು. ಎಲ್ಲ ದೇವ್ರು ಮಾಡಿದ್ದಾನು, ಅವನೇ ಅನುಭವಿಸ್ತೀನಿ ಅಂತ ಹೇಳ್ಕೊಟ್ರೆ ಸಾಧ್ಯ. ಸಯೇವಚ ಯುಕ್ತೋ ಯೋ, ಈ ಒಂದು ಇಂಥ ವಿಚಾರ ಯಾರು ಮಾಡ್ತಾರೆ ಅವನು ಬುದ್ಧಿಮಾನ್, ಅವನು ಜ್ಞಾನಿ ಅಂದ್ರೆ ಅಪರೋಕ್ಷ ಜ್ಞಾನಿನೇ. ಸಯೇವಚ ಯುಕ್ತೋ ಯೋಗಯುಕ್ತ ಸರ್ವ ಅಕರಣ ಸಯೇವಚ ಕೃಷ್ಣ ಕರ್ಮಕೃತ ಕೃಷ್ಣ ಫಲವತ್ವ. ಯಾಕೆ ಈ ಅನುಸಂಧಾನ ಮಾಡಿದ್ರಿಂದ ಅವನಿಗೆ ಪೂರ್ಣ ಫಲ ಬಂತಾದ್ರಿಂದ ಕೃಷ್ಣ ಕರ್ಮಕೃತ, ಪೂರ್ತಿ ಫಲಕ್ಕೆ ಭಾಗಿಯಾಗೋದು ಅವನೇ, ಪೂರ್ತಿ ಫಲಭಾಗಿಯಾಗಿದ್ದಾನೆ. ಒಂದು ಕೆಲಸ ಯಾರೋ ಮಾಡಿದ್ದಾರೆ, ಅವ್ರು ನೋಡೋದಕ್ಕೆ ಭಾರಿ ಜೋರಾಗಿ ಕಾಣಿಸ್ತಾ ಇದೆ, ಬಟ್ ದುಡ್ಡು ಬೇರೆ ಇದ್ದವನು, ಅದು ಎದುರಿಗೆ ಬಂದೇ ಇಲ್ಲ, ಇಷ್ಟೇ ಊರಲ್ಲೇ ಇಲ್ಲ. ಹೆಚ್ಚು ಪುಣ್ಯ ಯಾರಿಗೆ ಬಂತು, ಅವನಿಗೆ ಬಂದಿದ್ದು. ಹೆಚ್ಚು ಕಡಿಮೆ ಏನೇ ಕೊಟ್ಟಿದ್ರು ಕೂಡ ಎಷ್ಟೋ ಥರದ್ದು ಹಾಗಾಗುತ್ತೆ. ಇವತ್ತು ಸಾಮಾನ್ಯ ಗೃಹಸ್ಥರು ಅಂತ ಯಾತಕ್ಕೆ ಕರಿತಿದ್ರು ಹಿಂದೆ ಅಂದರೆ, ಇವತ್ತು ಎಲ್ಲ ಗೃಹಸ್ಥರೇ ಆಯ್ತು, ವ್ಯತ್ಯಾಸ ಇಲ್ಲ. ಗೃಹಸ್ಥರು ಅಂದ್ರೆ ಏನು ಅಂದರೆ ಬರೀ ವೈದಿಕ ವೃತ್ತಿಯಲ್ಲಿ ಇರ್ತಾರಲ್ಲ, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ಅದು ದೊಡ್ಡ ಪುಣ್ಯದ ಕೆಲಸ, ಅದು ಪ್ರತಿಷ್ಠೆಯ ಕೆಲಸ ಅಲ್ಲ, ಪುಣ್ಯದ ಕೆಲಸ. ಅವಾಗ ಏನಾಯ್ತು, ಅವರಿಗೆ ಪುಣ್ಯ ಬಂತು ಮಾಡಿದ್ದಕ್ಕೆ. ಅದಕ್ಕೇನು ಮಾಡಿದ್ರು ಅವರಿಗೆ ವ್ಯವಸ್ಥೆ. ಈಗೆಲ್ಲ ಮಿಕ್ಸಪ್ ಆಗಿದೆ, ಕರ್ಮ ಸಾಂಕರ್ಯ ಆಗೋಗಿದ್ದರಿಂದ ಪ್ರಶ್ನೆ ಹೊರಟೋಯ್ತು. ಅಲ್ಲೂ 100% ಇರ್ತೀವಿ ಅಂತ ಹೇಳಿದ್ರು ಕೂಡ ಪ್ರತಿಗ್ರಹ ಅಂತ ಮಾಡಬೇಕಲ್ಲ. ಇಲ್ಲಿ ಕೆಲಸ ಹಾಕೊಂಡು ಸಂಬಳ ತಗೊಳ್ಳೋದು, ಅವ್ರು ಹೇಳ್ತಾರೆ ಇದು ಕೆಲಸ ಚಾಕರಿ ಮಾಡಿ ದುಡ್ಡು ತಗೋತೀರಿ, ಅನ್ಯಾಯ ಅಂತೇಳಿ. ಯಾರ್ದು ದುಡ್ಡು ಇಸ್ಕೋತೀರಿ, ಅದು ಅನ್ಯಾಯನೇ ಆಗಿದೆ. ಶುದ್ಧತೆ ಎಲ್ಲ ಕಡೆ ಹೊರಟು. ದ್ರೋಣಾಚಾರ್ಯ ಇದ್ರಲ್ಲ, ಎಂಥ ವ್ರತ ಮಾಡ್ಕೊಂಡಿದ್ರು ಅವರು, ಶಿರೋಂಚ ವೃತ್ತಿ, ಅದು 100% ಬ್ರಾಹ್ಮಣ್ಯ ಅಂದ್ರೆ ಹಾಗಿರ್ಬೇಕು, ಶುದ್ಧ ವೈದಿಕ ವೃತ್ತಿ. ಯಾರು ಕೊಟ್ಟರು ತಗೊಳ್ಳೋದಿಲ್ಲ, ಸಂಪಾದನೆ ಮಾಡೋದಿಲ್ಲ, ಅಲ್ಲಿ ತಂದು ಕಾಳು ತಂದು ವರ್ಷ ಪೂರ್ತಿ ಬದುಕಬೇಕು, ಇಲ್ಲ ಹೋದ್ರೆ ಉಪವಾಸ ಇರಬೇಕು. ಅದು 100% ಅಂಥ ವ್ಯಕ್ತಿಗಳು. ಅದು ವಿದ್ಯಾವರು ಸುರಾಚಾರ್ಯರು, ದೇವತೆಗಳಿಗೆ ಗುರುಸ್ಥಾನದಲ್ಲಿದ್ದವರಾದ್ರಿಂದ ಅವ್ರ ಮಹಿಮೆ ಆಗಿತ್ತು. ಕೆಲವು ಸುಮಾರು ಜನ ಆ ರೀತಿ ಮಾಡೋರು ಇರ್ತಾರೆ, ಇನ್ನೊಬ್ರು ಆಕ್ಷೇಪ ಮಾಡಿದವ್ರ ಕೆಲಸ ಆದ್ದರಿಂದ ಅದೆಲ್ಲ ಏನು ಕೆಲಸ ಮಾಡ್ತಾರೆ ಅಂತ ಹೇಳೋದು. ನನಗೆ ಕೆಲಸ ಸಿಕ್ಕಿಲ್ಲ ಅಂಬೋದು ಕೆಲಸ ಮಾಡೋದು, ಅದು ಸಿಕ್ಕಿದೆ ಅದು ಸಮಾಧಾನ ಹೇಗೆ ಮಾಡ್ಕೊಳ್ಳೋದು ಅಂದರೆ ಮಾಡ್ತಾರೆ. ನೀವು ಟ್ರೈ ಮಾಡಿ ಆಗಿದೆ, ಸಿಗಲಿಲ್ಲ, ಅದು ದೊಡ್ಡ ಸ್ಥಿತಿ ಅಂತ ತಿಳ್ಕೊಡೋದು ತಪ್ಪದು. ಅಂದರೆ ಕಾಲ, ಆಪತ್ಕಾಲ ಅಂತ ಒಂದಿರುತ್ತೆ, ಅಥವಾ ಕಾಲ
ಆಯಾ ಕಾಲಬಾಧಿತ ಇವತ್ತು ಆ ರೀತಿ ಇರ್ತೀವಿ ಅಂತ ಹೇಳೋದು ಸಾಧ್ಯ. ಶುದ್ಧ ಧರ್ಮ ಇರಲಿಕ್ಕೆ ಅಸಾಧ್ಯ. ಊರಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದ್ರ ಔಟ್ ಆಫ್ ಹೊರತು ಊರಲ್ಲಿ ಇರ್ಲಿಕ್ಕೆ ಅಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣೆನೇ ಇರೋದಿಲ್ಲ, ಇವರು ಹೇಳ್ಕೊ ಪಾಠಶಾಲೆಗಳಿರೋದಿಲ್ಲ, ಶ್ರವಣಕ್ಕೆ ಅವಕಾಶನೇ ಇರೋದಿಲ್ಲ. ಹಿಂದೆ ಆಶ್ರಮಕ್ಕೆ ಯಾತಕ್ಕೆ ಹೋಗ್ತಿದ್ರು ಅಂದರೆ ಬರೀ ಶ್ರವಣದ ಅವಕಾಶ ಇತ್ತಾನೆ. 24 ತಾಸಿಗೆ ಹೇಳಿದ್ದು ಕೇಳೋದೆ. ಅದು ಸುಮ್ಮನೆ ಕೂಡ್ಲಕ್ಕೆ ಹೋಗ್ತಿದ್ದಿಲ್ಲ ಅವರು. 100% ಯಾವಾಗಲೂ ನಡೀತಿರ್ಬೇಕು. ಈಗ ಅಲ್ಲಿ ಏನೇನು ನಡೆಯೋದಿಲ್ಲ. ಆದ್ದರಿಂದ ಅಲ್ಲಿ ಹೋಗೋದಕ್ಕಿಂತ ಮನೇಲಿರೋದು ವಾಸಿ ಆಗಿಬಿಡೋದು. ಸರ್ವ ಅಕಾರಣ ಅಂದ್ರೆ ಉದ್ದೇಶ ಇಷ್ಟೇ. ಉಳಿದವರ ಸಾಧನೆ ಗಮನಿಸ್ಬೇಕಲ್ಲ, ಸುಮ್ಮನೆ ಕೊಡ್ಬೇಕು ಅಷ್ಟೇ ಹೊರತು. ಏನು ಮಾಡ್ತಾರೆ ತುಂಬ ಜನ ಯಾವಾಗಲೂ ನೆಗೆಟಿವ್ ನೋಡೋದು. ಅದಕ್ಕೇನಂತ ಕರೀತಾರೆ? ಅಸೂಯ. ಅದು ಅಸೂಯಾದ ಲಕ್ಷಣ ಏನು? ಗುಣೇಶು ದೋಷ ಬುದ್ಧಿ. ಒಳ್ಳೆಯದರಲ್ಲಿ ಕೆಟ್ಟದನ್ನು ಕಾಣೋದು, ನಿಜವಾದ ಒಳ್ಳೆಯದಲ್ಲಿ ಕೆಟ್ಟದ್ದು ಕಾಣೋದು. ಪಕ್ಷಪಾತ ಇದ್ದಾಗ ಕೆಟ್ಟದಲ್ಲಿ ಧೃತರಾಷ್ಟ್ರ ಏನು ಮಾಡಿದೆ? ವ್ಯಾಮೋಹ. ನಿಜವಾದ ಕೆಟ್ಟದಲ್ಲಿ ಒಳ್ಳೆಯದನ್ನು ಕಾಣೋದು, ಒಳ್ಳೆಯದಲ್ಲಿ ಕೆಟ್ಟದ್ದನ್ನು ಕಾಣೋದು. ಇವೆಲ್ಲ ದೋಷಗಳು. ಇವೆಲ್ಲ ಆ ದೋಷಗಳನ್ನ ಗೆಲ್ಲಬೇಕು. ಸಯೇವಚ ಕೃಷ್ಣ ಕರ್ಮ ಕೃಷ್ಣ ಫಲವತ್ವ. ಪೂರ್ತಿ ಫಲ ಬಂದಿದ್ದರಿಂದ ಹೇಗಾಗಿ ಸರಿ. ಅದಕ್ಕೆ ಭೀಮಸೇನ ದೇವರು ಯಜಮಾನರಾಗಿ ಕೂತಿದ್ದಲ್ಲ ಅಸೂಯಾಗಕ್ಕೆ, ಧರ್ಮರಾಜನೇ ಕೂತಿದ್ದು. ಅದು ಪುಣ್ಯ ಯಾರಿಗೆ ಬಂದಿದ್ದು ಜಾಸ್ತಿ? ಅವ್ರಿಗೆ ಬಂತು. ಯಾಕೆ? ಎಲ್ಲ ಮಾಡಿಸಿ ಜಲಹಂದವಧೆ ಇತ್ಯಾದಿ ಮಾಡಿಸಿ ಯಜ್ಞ ಮಾಡಿಸಿದ್ದು ಅವರಾದ್ರಿಂದ ಹೆಚ್ಚು ಫಲ ಬಂದಿದ್ದು ಯಾರಿಗೆ? ಅವ್ರಿಗೆ. ನಾವೇನು ಯಾರು ಕೂತಿರ್ತಾರೆ ಅವ್ರಿಗೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಅಲ್ಲ, ಯಾರು ಅದಕ್ಕೆ ಅತ್ಯಂತ ಹೆಚ್ಚು ಪಾತ್ರ ವಹಿಸಿರ್ತಾರೋ ಅವ್ರಿಗೆ ಪುಣ್ಯ ಜಾಸ್ತಿನೇ ಹೊರತು ನೇಮಿಸೇ ಕೂತವರಿಗೆ ಅಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಫುಲ್ ಬರೋದಿಲ್ಲ. ತಾತ್ಪರ್ಯ ಏನ? ಜವಾಬ್ದಾರಿ ತಗೊಳ್ಳೋದಲ್ಲ, ಫುಲ್ ಇದು ಮಾಡ್ಬೇಕು. ಅದರಲ್ಲಿ ಇನ್ವಾಲ್ವ್ ಆಗಿ ಎಂಥ ಪ್ರಸಂಗ ಬಂದರೂ ಅದಕ್ಕೆ ಮೇಜರ್ ರೋಲ್ ತಗೋಬೇಕು. ಮೇಜರ್ ರೋಲ್ ಅಂತ ಕರಿತೇವೆ. ಆ ರೋಲ್ ಫೈನಾನ್ಷಿಯಲ್ ಆಗ್ಬೋದು, ಓಡಾಟ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಏನೋ ವ್ಯವಸ್ಥೆ ಬೇಕಲ್ಲ ಓಡಾಡೋಕೆ, ಅದು ಬೇಕು. ಅದು ನಮ್ಗೆ ಯಾರು ಎಷ್ಟು ಮಾಡಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ಅದು ಬಯೋದ್ರ ಹತ್ರ ಹೋಗ್ತೀವಿ, ಮಾಡಬಾರ್ದು. ಏನೋ ಅದು ಏನು ಮಾಡಿದ್ದಾರೆ ಪುಣ್ಯ ಅವ್ರಿಗೆ ಬರುತ್ತೆ ಅಷ್ಟೇ. ಯಾರು ಕಾಣ್ತಾರೆ ಥ್ಯಾಂಕ್ಸ್ ಹೇಳೋದಷ್ಟು. ನಾವೇ ವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮಗೆ ಕಂಡದ್ದು ಹೇಳಬೇಕೆ ಹೊರತು ಊಹಾಪೋಹ ಮಾಡಿ ಹೇಳೋದು ತಪ್ಪದು. ಆ ಲೆಕ್ಕ ಎಲ್ಲಿರುತ್ತದು? ಇದು ಎಷ್ಟು ಟ್ಯಾಕ್ಸ್ ಕೊಟ್ಟಂತ ಅವ್ರಿಗೆ ಗೊತ್ತಾಗುತ್ತ ಒಬ್ರು? ಯಾಕೆ? ಅವ್ನ ಸಂಬಳ ಎಷ್ಟು, ಅವ್ನು ಇದೆಷ್ಟು, ಏನು ಅರಿಯರ್ಸ್ ಬೇರೆ, ಅರಿಯರ್ಸ್ ಲೆಕ್ಕ ಹಾಕೋ ಕ್ರಮ ಬೇರೆ. ಅರಿಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ರೆ ಹೋಗ್ಬಿಡುತ್ತೆ. ತಿಳಿತಲ್ಲ, ಕೆಲವೆಲ್ಲ ಹಣೆ ದೀಪ ಬರ್ಬೇಕು ಬಂದುಬಿಟ್ರೆ 2-3 ಲಕ್ಷ ಬಂತು, ಅದು 20 ಲಕ್ಷನೇ ಬಂತು ಅಂತ ತಿಳ್ಕೊಡ್ರಿ. ಈ ವರ್ಷ ಕೌಂಟ್ ಹಾಕಿದ್ರೆ ಏನಾಯ್ತಾ? ಈಗ ಟ್ಯಾಕ್ಸ್ ಕೊಡೋ ಪ್ರಸಂಗನೇ ಬರಲ್ಲ. ಹಾಗಾಯ್ತು, ಬರೀ ಈ ವರ್ಷ ಕ್ಲಾಸ್ ಬರ್ತದೆ. ಯಾರಿಗೆ ಅರ್ಥ ಆಗುತ್ತೆ? ದೀಪ ನೋಡಿದರೆ. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತೇವ? ಅಲ್ಲಿ ಆಡಿಟಲ್ಲಿ ಹೇಗೆ ನಮ್ಗೆ ಇನ್ಕಮ್ ವಿಷಯ ನಮಗೆ ಗೊತ್ತಾಗೋದಿಲ್ಲ, ಹಾಗೆ ಅವರ ಆಚರಣೆ ಇತ್ಯಾದಿ ಮೇಲ್ನೋಟಕ್ಕೆ ಕಾಣೋದು ನಮಗೆ ಕಾಣುತ್ತೆ ಅಷ್ಟೇ ಹೊರತು ಏನು ತಿಳ್ಕೊಬಾರ್ದು. ಅದರಿಂದ ನಮಗೆ ಕಣ್ಣಾಗ ಒಂದು ಟ್ಯಾಕ್ಸ್ ಕೊಟ್ಟು ಅನೌನ್ಸ್ ಮಾಡ್ತೀವಿ. ನಿಮಗೆ ನಮಗೆ ಕಾಣ ಕೊಡ್ಬೇಕಾಗಿಲ್ಲ. ಅವನು ತಾನು ಕೊಟ್ಟ ಆಯ್ತು, ಅವರಿದ್ದಾರೆ. ನಮ್ಮ ರೋಲ್ ಏನಿದೆ ಅದರಲ್ಲಿ? ಏನೂ ಇಲ್ಲ. ಇದನ್ನ ಅಧಿಕ ಪ್ರಸಂಗ ಆಗ್ತೀವಲ್ಲ, ಹಾಗೆ ಅದು ಸಂಬಂಧಪಟ್ಟ ವಿಚಾರ ಭಾರಿ ದೊಡ್ಡದಾಗಿ ಮಾಡಿಬಿಟ್ಟು ಕೊನೆಗೆ ತನ್ನ ಸಾಧನೆ ಕಳ್ಕೊಂಡ್ಬಿಟ್ಟಿರ್ತಾನೆ. ಮಾಡೋದಕ್ಕೆ ಗೊತ್ತಿಲ್ಲ. ನಮಗೆ ಉತ್ತರ ಏನು ತಪ್ಪ? ಸರ್ವಜ್ಞರ ನಾವು ಅಲ್ಲ, ಏನು ನಮಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲ ತಿಳ್ಕೊಬೇಕು ಅಂತ ಏನಿಲ್ಲ, ದೇವರನ್ನು ತಿಳ್ಕೊಬೇಕು ಮುಖ್ಯ ಮೋಕ್ಷಕ್ಕೆ ಹೇಳ್ತಾರೆ. ಇದು ಒಂದಕ್ಕೆ ಇರೋದು. ಕರ್ಮಾಪಿ ನೋ ಮತ್ತಃ ಇತಿ ಬೋದ್ಧವ್ಯ ಇತ್ಯಾದಿ ಅಲ್ಲಿ ಹೇಳಿ ಆಯ್ತು. ಅದು ಅಷ್ಟು ಅಲ್ಲಿ ಬರ್ದಿದ್ದನ್ನು ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಟೀಕಾರ ವಿಸ್ತಾರವಾಗಿ ಬರೀತಾರೆ, ಅಲ್ಲಿ ಮುಗಿಯಿತು. ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃಷ್ಣಕರ್. ಅದಕ್ಕೆ ಸ್ವಪ್ನ ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ ಅಲ್ಲಿ ನಮ್ಮ ರೋಲ್ ಏನೇನೂ ಇರೋದಿಲ್ಲ, ನೋಡೋದಷ್ಟೇ. ಅರ್ಥ ಆಯ್ತಾ? ಅದಕ್ಕೆ ಆ ದೃಷ್ಟಾಂತ ಕೊಟ್ಟರು. ಎಚ್ಚರದಲ್ಲೂ ಇರೋದು ಅದೇ ಸ್ಥಿತಿನೇ. ಎಚ್ಚರಕ್ಕೂ ಸ್ವಪ್ನಕ್ಕೂ ವ್ಯತ್ಯಾಸ ಇಲ್ಲ. ಎಚ್ಚರದಲ್ಲಿ ಏನು ಭ್ರಮೆ ಬರುತ್ತೆ ನಮಗೆ? ನಮ್ಮ ರೋಲ್ ಇದೆ, ಅವ್ರ ರೋಲ್ ಇದೆ ಏನೋ ಅನಿಸ್ತಾ ಇರುತ್ತೆ. ಗೊತ್ತಾಯ್ತಾ? ಆ ಸ್ವಪ್ನದಲ್ಲಿ ಏನು ಅನ್ಸೋದು. ಸ್ವಪ್ನದಲ್ಲಿ ಯಾರೋ ಫ್ರೆಂಡ್ ಹೊಡೆದಾಗಾಯ್ತು, ಎಂತ ಗೊಂಡಿರೋಕೆ ಹೋಗ್ತಾರೆ ಅವ್ರನ್ನ. ಗೊತ್ತಾಯ್ತು? ಏನು ಮಾಡಿದ ಅವ್ರು ಗೊತ್ತೂ ಕೂಡ ಇಲ್ಲ, ಬಂದಿದ್ದು ಪಾಪ ಅವ್ರು. ಇಲ್ಲಾದ್ರೆ ಗೊತ್ತಾಗುತ್ತೆ ಅಷ್ಟೇ. ಸೊ ಸಂಧೇಯ ಸೃಷ್ಟಿರಾಹ, ಈ ಮಾತು ಅರ್ಥ ಮಾಡ್ಕೊಂಡ್ರೆ ಅಕರ್ಮಣಿಚ ಕರ್ಮಯ ಅಂಬೋದು ಒಂದೇ, ಆ ಸಂಧೇಯ ಸೃಷ್ಟಿರಾಹ ಹೇಳೋದೆಲ್ಲ ಒಂದೇ. ನಮ್ಮ ರೋಲ್ ಏನೂ ಇಲ್ಲ ಅಂತ ನೋಡಿದರೆ ಅಸ್ವಾತಂತ್ರ್ಯ ಎದ್ದು ಕಾಣ್ತಕ್ಕಂಥ ಅಂಶ. ಅದು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಎಚ್ಚರದಲ್ಲೂ ನಮ್ಮ ಸ್ಥಿತಿ ಹಾಗೇ ಇದೆ ಹೊರತು ಬೇರೆ ಅಲ್ಲ. ಕರ್ಮಣಿ ಜೀವೇ ಅಸ್ವಾತಂತ್ರ್ಯಾತ್ ಅಕರ್ಮ. ಅದು ಅಕರ್ಮ ಆಗ್ಲಿಕ್ಕೆ 2 ಕಾರಣ. ಒಂದು, ಫಲಾಪೇಕ್ಷೆ ಬಿಟ್ಟರು ಅಕರ್ಮ. ಅಸ್ವಾತಂತ್ರ್ಯದ ಅನುಸಂಧಾನ ಇದ್ರೂ ಅಕರ್ಮ. ನಾನು ಮಾಡಿಲ್ಲ, ಅಸ್ವಾತಂತ್ರ್ಯ. ಕರ್ಮ ಅದಕ್ಕೆ ಅಹಂಕಾರ ಮಮಕಾರ 2 ಬಿಟ್ಟು ಬಿಟ್ರೆ ಕರ್ಮದ ಲೇಪನೇ ಇಲ್ಲ. ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ.
ಇಲ್ಲಿ ಎರಡರ್ಥ ಶಾಂತಿ ಶಬ್ದಕ್ಕೆ. ಇಲ್ಲಿ ಸುಖವಾಗಿರ್ತಾನೆ, ನೆಮ್ಮದಿಯಿಂದ ಇರ್ತಾನೆ, ಅಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಇವರ ನಮ್ಮ ಇಲ್ಲೇನು ಬಂತು ಅಂತ ಕೇಳಿರ್ತಾರೆ ತುಂಬ ಜನ. ಅವ್ರು ಯೋಚನೆ ಮಾಡಲ್ಲ. ಅವರು ಅಲ್ಲಯ್ಯ ಮನಸ್ಸಿಗೆ ಶಾಂತಿ ಬಂದಿಲ್ಲ, ಅದಕ್ಕೆ ದೊಡ್ಡ ಸಂಪತ್ತಿದೆಯಾ, ಅದನ್ನ ಯೋಚನೆ ಮಾಡಲ್ಲ ಜನ. ಗೊತ್ತಾಯ್ತಾ? ಅದು ಯಾರು ದುಡ್ಡು ಕೊಟ್ಬಿಟ್ಟ, ಅಲ್ಲಿ ಶುರುವಾಯ್ತು, ಎಲ್ಲಿದ್ದಾಗುತ್ತೆ ಟೆಸ್ಟ್ ಶಾಂತಿ ಕಳ್ಕೊಂಡ್ಬಿಟ್ಟ. ದುಡ್ಡು ಇಸ್ಕೊಂಡ ಶಾಂತಿ ಕಳ್ಕೊಂಡ, ದುಡ್ಡು ಇಸ್ಕೊಳ್ಳೋದು ಶಾಂತಿ ಉಳಿಸ್ಕೊಂಡ. ಯಾವ್ದು ಒಳ್ಳೇದೀಗ? ಶಾಂತಿ ಏನು ಮನಃಪ್ರಸಾದ ಬಂತಲ್ಲ, ದೊಡ್ಡ ಯೋಗಕ್ಕೆ ಸಾಧನೆ ಆಗುತ್ತೆ. ಯಾವಾಗಲೂ ನಾವು ಇದಕ್ಕೆ ನೋಡ್ತಾ ಹೋದಾಗ ಏನಾಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಮನಸ್ಸು ಡಿಸ್ಟರ್ಬ್ ಆಗೋದ್ರಿಂದ ಯಾವ ಸಾಧನೆನೂ ಗೊತ್ತಾಗೋದಿಲ್ಲ. ಕರ್ಮಣಿ ಜೀವೆ ಅಸ್ವಾತಂತ್ರ್ಯ ಆದ ಕರ್ಮ, ಕರ್ಮ ವಿಧಿ ಫಲಯೋರಭಾವ. ಕರ್ಮ ವಿಧಿ ಮತ್ತು ಫಲ ಎರಡರ ಬಗ್ಗೆ ಗಮನ ಕೊಟ್ಟೇ ಇಲ್ಲ ಅವರು. ವಿಧಿ ತಕ್ಕಂತೆ ಮಾಡಿದ್ದಾನೆ, ಫಲ ಕೇಳ್ತಾ ಇಲ್ಲ. ಸ್ವಾತಂತ್ರ್ಯ ಅನುಸಂಧಾನ ಮಾಡ್ಕೊಂಡಿಲ್ಲ. ಅಕರ್ಮಣಿ ವಿಷ್ಣು ಸ್ವಾತಂತ್ರ್ಯ ಸರ್ವಕರ್ತೃತ್ವಂ. ಸ್ವಾತಂತ್ರ್ಯ ದೇವರಲ್ಲಿ ಆತಕ್ಕೆಲ್ಲ ಕರ್ತೃತ್ವ. ಸ್ವಾತಂತ್ರ್ಯ ಇದ್ದಲ್ಲಿ ಏನೇ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಿಲ್ಲ, ಮುಖ್ಯಸ್ಥರಿಗೆ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಅವನಿಗೆ ಗೊತ್ತಿರ್ತಾರೆ ಅವನ ರೋಲ್. ನಮಗೆ ಕಣ್ಣಿಗೆ ಕಾಣಿಸಿದೆ ಹೇಳ್ಬಿಡ್ತಾರೆ. ಈ ಕಣ್ಣಿಗೆ ಕಂಡವನು ಹೇಳ್ತೇವೆ, ಇಲ್ಲಿ ಕಣ್ಣಿಗೆ ಕಾಣದವನು ಹೇಳ್ಬೇಕು, ಅಷ್ಟೇ ಡಿಫರೆನ್ಸ್. ನಾವು ಲೋಕದ ಸಮಾರಂಭದಲ್ಲಿ ಯಾರು ಮಾಡ್ತೇವೆ ನಾವೀಗ? ಕಣ್ಣಿಗೆ ಕಾಣೋನೇ ಥ್ಯಾಂಕ್ಸ್ ಹೇಳ್ತೇವೆ. ಇಲ್ಲಿ ದೇವ್ರಿಗೆ ಕಣ್ಣಿಗೆ ಕಾಣದೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಲ್ಲ ರೋಲ್ ಇರೋದು ಆತಂದೆ. ಪ್ರತಿ ಕರ್ಮದಲ್ಲೂ ಕೂಡ ಯಾರ ರೋಲ್ ಇದೆ? ದೇವರದೇ. ಅದಕ್ಕೋಸ್ಕರ ದೇವರ ಸ್ಮರಣೆ ಮಾಡೋದು. ಕರೋಸ್ಮಿನ್ ಮಯ್ಯತೆ ಇತಿ ಕರ್ಮ ಜೀವ ಉದಾಹೃತ ವಿಧಿ ಶಬ್ದೇ ನಮಿತತ್ವಾದ ಕರ್ಮ ಭಗವಾನ್ ಹರಿ ಇತಿ ನಾರದಿ. ಭಾಷ್ಯದಲ್ಲಿ ಹೇಳಿದವರು ಹೊಸ ಅರ್ಥ ಹೇಳ್ತಾರೆ. ಮತ್ತೆ ಕರ್ಮ ಶಬ್ದಕ್ಕೊಂದು ಅರ್ಥ ಇದೆ. ಕರ್ಮ ಅಂದ್ರೆ ಜೀವ ಅಂತಾನೆ ಅರ್ಥ ಇದೆ ಅಂತೇಳಿ. ಕರ್ಮ ಅಂದ್ರೆ ಜೀವ. ಅಕರ್ಮಣಿ ಅಂದ್ರೆ ಏನು? ಕರ್ಮಣಿ. ಕರ್ಮ ಅಂದ್ರೆ ಜೀವ. ಅವನಲ್ಲಿ ಅಕರ್ಮ ಹೆಸರಿ ಅವನೇನಿದ್ದಾನೆ, ಅವನ ಕರ್ತೃತ್ವ ಇಲ್ಲೇ ಇಲ್ಲ. ಇಲ್ಲಿ ದೇವರಿದ್ದಾನೆ, ಅವನ ಅಕರ್ಮ. ಆದ್ರೆ ಫುಲ್ ಕರ್ಮ ಆತನಿಗೆ ಇರೋದು. ಅಂದ್ರೆ ಕಾಣದೇ ಒಂದು, ನಡೀತಿರೋದೇ ಒಂದು, ಒಗಟಿರೋ ಒಂದು. ಕರ್ಮಣಿ ಅಕರ್ಮ, ಅಕರ್ಮಣಿ ಕರ್ಮ. ಅರ್ಥ ಆಯ್ತಾ? ಅಕರ್ಮಣಿ ಕರ್ಮವನ್ನು ನೋಡೋನು, ಕರ್ಮಣಿ ಅಕರ್ಮ ನೋಡೋನು ಯಾರವನು? ಒಬ್ಬ ಅಪರೋಕ್ಷ ಜ್ಞಾನಿ ಆಗಿರ್ತಾನೆ. ಉಳಿದವರಿಗೆ ಅರ್ಥ ಆಗೋದಿಲ್ಲ. ನಮಗೆ ಅಪರೋಕ್ಷ ಜ್ಞಾನಿ ಹೇಗೆ ಗೊತ್ತಾಗುತ್ತೆ? ಅವರಿಗೆ ಕ್ಯಾಶಿಯರಿಗೆ ಸಂಬಂಧ ಇಲ್ಲ. ಅವನೇನು ಮಾಡ್ತಾನೆ ಅಂತ ಹೇಳ್ತಾ ನಮ್ಗೆ ಗೊತ್ತಾಯ್ತು ಈಗ ಅವನ ರೋಲ್ ಏನೂ ಇಲ್ಲ ಅಂತ. ಅರ್ಥ ಆಯ್ತಾ? ಅವನಿಗೆ ಚೆಕ್ ಡಿಸೈನರ್ ಅಂತ ವಾಪಸ್ ಕೊಟ್ಬಿಟ್ಟು, ಕೊಟ್ಟಿದ್ದ ಚೆಕ್ ವಾಪಸ್ ಕೊಟ್ಟ. ಬೈಲಕ್ಕೆ ಹೋಗ್ಬಾರ್ದು ಅವನ್ನ. ಯಾತಕ್ಕೆ? ಅವನ ರೋಲ್ ಏನಿಲ್ಲ ಅದರಲ್ಲಿ. ಅರ್ಥ ಆಯ್ತಾ? ಅಲ್ಲಿ ಹೋಯ್ತು ರಿಜೆಕ್ಟ್ ಆಗ್ಬಂತು, ಇಲ್ಲಿ ಬಂದು ಟೋಕನ್ ಕೊಟ್ಟಿರ್ತಾ ವಾಪಸ್ ಕೊಟ್ಟ ಚೆಕ್. ಅವನ ರೋಲ್ ಏನೂ ಇಲ್ಲ. ದುಡ್ಡು ಕೊಟ್ಟರು ಅವನ ರೋಲ್ ಏನೂ ಇಲ್ಲ, ದುಡ್ಡು ಕೊಡದೆ ಹೋದ್ರೂ ಅವನ ರೋಲ್ ಏನೂ ಇಲ್ಲ. ಅದಕ್ಕೆ ನಮ್ಮಲ್ಲಿ ಯಾವುದೇ ಪ್ರಸಂಗದಲ್ಲೂ ಕೂಡ ಜೀವನ ರೋಲ್ ಎಷ್ಟೋ ಮೊದಲು ಅರ್ಥ ಮಾಡಿಕೊಂಡ್ರೆ ಆಗ ಇದರ ಸಾಧನೆ ಆಗೋದಿಲ್ಲ. ಕರ ಇತಿ ವಿಧಿ ಶಬ್ದೇ ಅಭಿತತ್ವಾದ ಕರ್ಮ ಭಗವಾನ್ ಹರಿ. ಕರ್ಮ ಇಲ್ಲಿ ಯಾತಕ್ಕೆ ಗೊತ್ತ ಇಂಪಾರ್ಟೆಂಟ್ ಇದು? ಸಮನ್ವಯಾಧ್ಯಾಯ. ಈಗ ಕರ್ಮ ಅನ್ನೋದು ನೋಡೋದಕ್ಕೆ ಸಮನ್ವಯ ಮಾಡಕ್ಕೆ ಬರೋದೇ ಇಲ್ಲ. ಮಾಡಿ ತೋರಿಸಿದ್ರಿ ಈಗ. ಅದು ಆ್ಯಕ್ಚುಲಿ ಜಡ ಪದಾರ್ಥಕ್ಕೆ ಅನ್ವಯ ಆಗೋ ಪದ ಅದು. ಗೊತ್ತಾಯ್ತಾ? ಅನ್ಯತ್ರ ಇವ ಪ್ರಸಿದ್ಧ ಶಬ್ದ ಇದ್ದಾಗೆ ಕರ್ಮ ಅಂತ ಜೀವ ಅರ್ಥ ಮಾಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಬರುತ್ತೆ, ತೋರಿಸಿದ್ರೆ ಹೇಗೆ ಬರುತ್ತೆ ಅಂತ. ಕರ್ಮ ಅಂದ್ರೆ ಜೀವ, ದೇವರ ಅಕರ್ಮ. ಇವನು ಕರ್ಮ, ಅವನು ಸಕರ್ಮ ಅಂದ್ರೆ ಅರ್ಥ ಏನಾಯ್ತು? ಭೇದ ಅಂತ ಆಯ್ತು, ಭೇದ ಇದೆ ಅಂತ ಆಯ್ತು ಅಂತ ಕರಿಬೇಕಾಯ್ತು. ಇಲ್ಲ, ಇಬ್ರಿಗೂ ಅಕರ್ಮ ಅನ್ಬೇಕಾಗಿತ್ತು. ಹಾಗಂದ ಹೋಗಿದ್ರಿಂದ ಜೀವ ದೇವರಲ್ಲ, ಕರ್ಮ ಅಕರ್ಮ, ಜೀವ ದೇವರಲ್ಲ ಅಂತ ಉತ್ತರ ಸಿಕ್ತ. ಅರ್ಥ ಆಯ್ತಾ? ಕ್ಯಾಶಿಯರೇ ಮ್ಯಾನೇಜರ್ ಅಲ್ಲ. ಅರ್ಥ ಆಗುತ್ತಲ್ಲ ಹಾಗೆ. ಈ ಜೀವ ಉದಾಹೃತ ಕರೋ ಅಸ್ಮಿನ್ ಮೀಯತೆ ಇತಿ ಕರ್ಮ ಜೀವ ಉದಾಹೃತ. ಅದೇ ರೀತಿಯೇ ದೇವರಿಗೂ ಕರ್ಮ ಅಂತ ಹೆಸರು, ಜೀವನಿಗೂ ಕರ್ಮ ಅಂತ ಹೆಸರು. ಜೀವನಿಗೆ ಕರ್ಮ ಯಾತಕ್ಕಂತ ಕೇಳಿದರೆ ಅವನ ಕೈಯಲ್ಲಿ ಕರ್ಮ ನಡೀತಾ ಇದೆ, ಅಷ್ಟೇನೆ ನಡೀತಾ ಇದೆ. ಮಾಡ್ತಿರೋದು ಅವನು, ಕರ್ಮ ಅವನು ಮಾಡಿಲ್ಲ, ಏನೂ ಮಾಡಿಲ್ಲ, ದೇವರು ಮಾಡಿದ್ದಾನೆ. ಭಗವಾನ್ ಹರಿಹಿ. ಈಗ ದೇವರಿಗೆ ಕರ್ಮ ಅಂತ ಹೆಸರಿದೆ, ಕರ್ಮ ಅಂತ ಹೆಸರಿದೆ ಅಂತ ಹೇಳಿದ್ರಿಂದ ಸಮನ್ವಯ ಅಧ್ಯಾಯಕ್ಕೆ ಸೇರುತ್ತೆ ಇದು. ಅದರಿಂದ ಏನಾಯ್ತು? ಬ್ರಹ್ಮಗದ್ಗೀತೆ ಬ್ರಹ್ಮಸೂತ್ರ ಆಯಿತು, ಬ್ರಹ್ಮಸೂತ್ರ ಭಾಷ್ಯ ಆಯಿತು. ಎಲ್ಲ ಗ್ರಂಥಗಳು ಸರ್ವಮೂರಗಡೆ, ಎಲ್ಲ ಗ್ರಂಥಗಳು ಭಾಷ್ಯನೇ, ಎಲ್ಲ ಗ್ರಂಥಗಳು ಅಣುಭಾಷ್ಯನೇ, ಎಲ್ಲ ಗ್ರಂಥಗಳು ನಖಸ್ತುತಿನೇ. ಆ ರೀತಿ ಆಚಾರ ಬರವಣಿಗೆ ಇರೋದು. ಕರ ಇತಿ ಸಕಾರ ಅಂತೂ ಅದೃಷ್ಟವಾಚಿ ಕ್ರಿಯಾವಾಚಿ ವಾ ತದಧೀನತ್ವ. ಕರ್ಮ ಶಬ್ದಕ್ಕೆ ಅನೇಕ ಇದೆ. ಕರ ಇತಿ ಮುಂದಿದೆ ನೋಡಿ. ಕರವು ಅಸ್ಮಿನ್ ಮೀಯತೆ ಇತಿ ಕರ್ಮ. ಕರಹ ಅಸ್ಮಿನ್ ಮೀಯತೆ. ಇವನಲ್ಲಿ ಏನು ಕಾಣ್ತಾ ಇದ್ದೇವೆ ನಾವೀಗ? ವಿಧಿಯನ್ನು ಮಾಡೋದನ್ನು ಕಾಣ್ತಾ ಇದ್ದೇವೆ. ಇದು ಯಾವ ಶಬ್ದ? ಇದು ನಕಾರ ಅಂತ ಅಲ್ಲ, ಕರ್ಮನ್ ಶಬ್ದ ಅಲ್ಲ, ಮನಃಶಬ್ದ ಇದ್ದಾಗ. ಮನಃಶಬ್ದಕ್ಕೆ ಸಕಾರ ಅಂತ. ಇಲ್ಲೂ ಕೂಡ ಕರಸ್ ಶಬ್ದನೇ ಹೊರತು ಅದೇನಲ್ಲ, ಈ ಶಬ್ದ ಅಲ್ಲ. ಇದು ಇಷ್ಟು ತಿಳ್ಕೊಳ್ಬೇಕಾದ್ರೆ ಕರ್ತವ್ಯ ಇದೆ. ಕ್ರಿಯಾವಾಚೀವ ತದಧೀನತ್ವ ಸಿದ್ಧಶ್ಚ ಜೀವೇ ಕರ್ಮಶಬ್ದ ಪಂಚ. ನಮಗೊಂದು ವಿಷಯ ಗೊತ್ತಾಗಿದೆ. ಈ ಕರೆಂಟ್ ಶಾಕ್ ಹೊಡಿತು, ಯಾವನು ವೈರನ್ನು ಹೊಡ್ಲಿಕ್ಕೆ ಹೋಗೋದ್ರೆ ಹಿಡ್ಕೊಂಡು
ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳೋದಿಲ್ಲ. ಏನು ಗೊತ್ತಾಗಿದೆ ನಮಗೆ? ಏನು ಗೊತ್ತಾಗಿದೆ ಅಲ್ಲಿ? ಸ್ವತಃ ಪ್ರವೃತ್ತಿ ಇಲ್ಲ ಅದಕ್ಕೆ ಅಂತ ಗೊತ್ತಿರೋದ್ರಿಂದ ಅದ್ರ ಆಕ್ಷನ್ ಯಾರೂ ತಗೊಳ್ಳೋದಿಲ್ಲ, ತಿಳಿತಿಲ್ಲ. ಅದು ನಮ್ಮಲ್ಲಿ ಗೊತ್ತಾಗಬೇಕೀಗ. ಹೇಗೆ ಜಡದಲ್ಲಿ ನಾವು ಚೈತನ್ಯಲ್ಲೇ ಇಲ್ಲ ಅಂದಮೇಲೆ ಕರ್ತೃತ್ವ ಬರೋ ಚಾನ್ಸೇ ಇಲ್ಲ. ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ, ಗೊತ್ತಾಯ್ತಾ? ಜ್ಞಾನಿಗೆ ಏನು ಅರ್ಥ ಆಗುತ್ತೆ? ಚೈತನ್ಯ ಇದ್ದಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲದೆ ಹೋದಾಗ ಜವಾಬ್ದಾರಿ ಹೋಯ್ತು ಅವರಿಗೆ, ಅರ್ಥ ಆಯ್ತಾ? ಈ ಅನುಸಂಧಾನ ಬರಲಿಕ್ಕೆ ಬಹಳ ಮುಖ್ಯ ಇದೆ. ಇಷ್ಟು ಮಾತ್ರ ಎಲ್ರಿಗೂ ಅರ್ಥ ಆಗಿ, ಜ್ಞಾನಿಗಳು ಇದು ಅರ್ಥ ಆಗ್ಬಿಟ್ಟಿದೆ. ಯಾವ್ದು ಅರ್ಥ ಆಗುತ್ತೆ? ಜೀವನದಲ್ಲಿ ಸ್ವಾತಂತ್ರ್ಯ ಇಲ್ಲ, ನಾವು ದೇವರು, ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಇದು ಅನುಭವಕ್ಕೆ ಬರಬೇಕು. ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ, ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಚಿಕ್ಕ ಮಕ್ಕಳು ಅಳ್ತಾ ಬಂದಿರುತ್ತೆ, ಬಿದ್ದುಬಿಟ್ಟೆ ಅಂತ ತೋರಿಸುತ್ತೆ. ಸಮಾಧಾನ ಮಾಡ್ಬೇಕೀಗ. ಏನು ಮಾಡಬೇಕು? ಚೆಂದ ಖಾಲಿ ತುಡಿತಾರೆ, ನೀನು ಒಂದಿಷ್ಟು ತುಡಿ ಅಂತ ಹೇಳ್ತಾರೆ. ಆಗ ಸಮಾಧಾನ ಬಿಟ್ಬಿಡ್ತಾರೆ ನೋಡಿ. ಅದಕ್ಕೆ ಶಿಕ್ಷೆ ಆಯ್ತು ಅದಕ್ಕೆ. ಆಮೇಲೆ ಗೊತ್ತಾಗುತ್ತೆ ಶಿಕ್ಷೆ ಅರ್ಥನೇ ಇಲ್ಲ. ಆಗ ಸಮಾಧಾನ, ಏನೋ ಥರ ಸಮಾಧಾನ ಆಯ್ತು. ಯಾರೋ ಹೊಡೆದಿರ್ತಾರೆ, ಅವ್ನು ನೋಡಿದ್ರೆ ಸಮಾಧಾನ ಆಗುತ್ತೆ. ಅವ್ನು ನೋಡಿದ ತಕ್ಷಣ ಖುಷಿ ಆಗ್ಬಿಡೋದು. ಅದೇ ರೀತಿ ಜನಕ್ಕೂ ಹಾಗೆ ತಿಳ್ಕೊಂಡ್ಬಿಡ್ತಾರೆ. ಆ ನಿಜವಾಗ್ಲೂ ಚೇತನಕ್ಕೂ ಹಾಗೆ ತಿಳ್ಕೊಂಡ್ರೆ ಅವಾಗೇನಾಗುತ್ತೆ? ಅವಾಗೇನಾಯ್ತು? ಅದು ಅನುಸಂಧಾನ ಬಂತು. ಅನುಸಂಧಾನ ಅಂಬೋದು ಬಹಳ ವಿಶೇಷ ಅಂಶ. ಬಿಲ್ಲು ಬಾಣ ಎಲ್ಲ ಇಟ್ಕೊಂಡಿದ್ದಾರೆ, ಇವ್ರು ಹೊಡಿಲಿಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಅನುಸಂಧಾನವೇ ಗೊತ್ತಿಲ್ಲ ಇವರಿಗೆ. ಸುಮ್ಮನೆ ಜೋಡಿಸಿ ಬೇರೆ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ. ಇವರು ಸುಮ್ಮನೆ ಹೊಡಿತಾರೆ. ಗುರಿ ಇಟ್ಟು ಹೊಡಿಬೇಕು. ಅದು ಅನುಸಂಧಾನ. ಇದ್ರ ಸಂಧಾನ, ಬಾಣ ಸಂಧಾನ ಮಾಡಬೇಕು, ಮನಸ್ಸನ್ನು ಅನುಸಂಧಾನ ಮಾಡಬೇಕು. ಸಂಧಾನ ಮಾಡಿದರೆ ಬಾಣ, ಅನುಸಂಧಾನ ಮಾಡಿದರೆ ಜ್ಞಾನ. ಇಲ್ದ ಹೋದ್ರೆ ಅನುಸಂಧಾನ ಇಲ್ದ ಹೋದ್ರೆ ಏನರ್ಥ? ಸುಮ್ಮನೆ ಗೊತ್ತು ತಗೊಂಡು ಏನು ಮಾಡಬೇಕು? ಬಿಲ್ಲು ಬಾಣ ಲೈನಾಗಿ ಇಟ್ಕೊಂಡು ಹೋಗ್ಬಿಟ್ರೆ ಬಾಣ 1000 ಬಾಣ ಇಟ್ಟರೆ ಉಪಯೋಗ ಇಲ್ಲ. ಅದು ಒಂದು ಬಾಣ ಸಾಕು ಹೊಡಿಲಿಕ್ಕೆ. ಅರ್ಥ? 1000 ಕೆಲಸ ಮಾಡಿ ಎಷ್ಟು? ಒಂದು ಕೆಲಸ ಮಾಡಿ ಸಿದ್ಧಿ ಪಡಿಬಹುದು. ಹೌದು, ಅದು ಅಪ್ಲಿಕೇಶನ್, ಅಪ್ಲೈಡ್ ನಾಲೆಡ್ಜ್. ಟೆಕ್ನಾಲಜಿ ಇದ್ರೆ ಅದೇ. ಟೆಕ್ನಾಲಜಿ ಬೆಳೆದಿದ್ದೇ ಹಾಗೆ. ಸೈನ್ಸಿಗೆ ಮಹತ್ವ ಬಂದಿದ್ದು ಯಾವಾಗ? ಟೆಕ್ನಾಲಜಿಯ ಕನ್ವರ್ಟ್ ಆದ ಭಾರಿ ಮಹತ್ವ ಬಂತು. ಇವತ್ತು ಅಕ್ಕಿ ಮಹತ್ವ ಇಲ್ಲ, ಅನ್ನಕ್ಕೆ ಮಹತ್ವ ಬಂತಲ್ಲ ಹಾಗೆ. ಅನ್ನಕ್ಕೆ ಕನ್ವರ್ಟ್ ಆದ ತಕ್ಷಣ ಶುರುವಾಯ್ತು. ಅಕ್ಕಿ ತಿಂತೀನಿ ಯಾರು? ನಾವು ಅನ್ನ ತಿಂತಾರೆ, ಅಕ್ಕಿ ತಿಂತೀವಿ ಅಂತಲ್ಲ ಅದು ಹೇಳೋದಿಲ್ಲ. ಹೌದು, ಕರಹ ಕರಸಿ ಕರಾಂಸಿ ಹಾಗೆ ನಡೀತು. ಮನಃ ಮನಸಿ ಮನಾಂಸಿ. ಹೌದು, ಕರ ಅಂದ್ರೆ ಏನರ್ಥ? ಕೈ ಅಂತ ಒಂದು ಅರ್ಥ, ಕಾಣಿಕೆ ಅಂತ ಒಂದು ಅರ್ಥ, ಕರಸೇವೆ ಅಂತ ಮಾಡ್ತಾರೆ. ಅನೇಕ ಅರ್ಥಗಳು. ಒಟ್ಟು ಈ ಅರ್ಥ ಮಾಡಬಾರದು ಅಂತ ಹೇಳಿ ಅಲ್ಲ. ಅದರಿಂದ ಉಪಲಕ್ಷಣ ಆಗ್ತದೆ. ಕೈಯಿಂದ ಒದ್ದಿತಾನೆ, ಕಾಲಿ ಅಂತ ಕೈಲಿ ಮಾಡ್ತಾನೆ. ಅದರಿಂದ ಒಟ್ಟು ಮನಸ್ಸಿಲ್ದವ್ರ ಕಾಲು ಕೈ ಕೆಲಸ ಮಾಡಲ್ಲ. ಕರ ಇತಿ ಸಕಾರ ಅಂತೋ ಅದೃಷ್ಟವಾಚಿ ಕ್ರಿಯಾವಾಚಿ ವಾ ತದಧೀನತ್ವಾತ್ ಪ್ರಸಿದ್ಧಶ್ಚ ಜೀವೇ ಕರ್ಮ ಶಬ್ದ ಪಂಚರಾತ್ರೇ. ಪಂಚರಾತ್ರದಲ್ಲಿ ಜೀವ, ಕರ್ಮ ಅಂದ್ರೆ ಜೀವ ಅಂತ ಅರ್ಥ ಪ್ರಸಿದ್ಧವೇ ಆಗಿದೆ. ಅನ್ವಯ ಮಾಡ್ಕೋಬೇಕು. ದೇವರಿಗೆ ಅಕರ್ಮ ಆದ ಇನ್ನೊಂದಷ್ಟಿದ ಮುಖ್ಯ ಮಾಡ್ತಾರೆ. ದೇವರು ಕರ್ಮ ಶಬ್ದ ವಾಚ್ಯ ಅದನ್ನು ಬೇರೆ ಕಡೆ ಹೇಳ್ತಾರೆ. ಏನ ಅನುಭವ ಅಂದ್ರೆ ಅನುಭವಿಸ್ತಾನೆ ಅಷ್ಟೇ. ಅನುಸಂಧಾನ ಅನ್ನೋದು ಫಲ ಕೊಳ್ಳಕ್ಕೆ ಕಾರಣ. ಅದು ಆಕ್ಟಿವ್ ಆಗಿರೋದು. ಇದು ರಿಸಲ್ಟ್. ಇದು ಅನುಭವ ಅನ್ನೋದು ರಿಸಲ್ಟ್ ಅಷ್ಟೇ ಹೊರತು ಇದು ಅಪ್ಲಿಕೇಶನ್ ಅಷ್ಟೇ. ಅದ್ರ ನೋಡಿ, ಸೈನ್ಸು, ಟೆಕ್ನಾಲಜಿ, ಎಕ್ಸ್ಪೀರಿಯನ್ಸ್. ಟೆಕ್ನಾಲಜಿ ಅಲ್ಲೇ ಉಳ್ಕೊಂಡ್ಬಿಟ್ಟು ಉಪಯೋಗ ಬರ್ತಿದೆ ಅಂತ ಅನುಭವಿಸಿದ್ರು. ಲೈಟ್ ಇಷ್ಟು ಬಂತು ಅಂತ ಗೊತ್ತಾಯ್ತಾ? ಸ್ವಿಚ್ ಹಾಕಿದ ಅನುಸಂಧಾನ, ಬೆಳಕು ಬಂತು, ಅದು ಅನುಭವ. ಅರ್ಥ ಆಯ್ತಾ? ಅದಕ್ಕೆ ಹಿನ್ನೆಲೆ ಇರೋದು ಸೈನ್ಸ್. ಸೊ ಸೈನ್ಸು, ಟೆಕ್ನಾಲಜಿ ನಮಗೆ ಅನುಭವ ಅರ್ಥ ಆಗಿದೆ. ಅದು ಶಾಸ್ತ್ರ ಬರಬೇಕೀಗ. ಶಾಸ್ತ್ರ, ಅನುಸಂಧಾನ, ನಮ್ಮ ಅನುಭವ, ಅದು ಜ್ಞಾನ ಕನ್ವರ್ಟ್ ಆಗಿದೆ. ಆ ಸ್ಥಿತಿಯಲ್ಲಿ ಇರಬೇಕು. ಅನುಭವ ಸುಮ್ಮನೆ ಬರಲ್ಲ. ಈಗ ಅಕ್ಕಿನ ನೀವು ಎಷ್ಟು ಬೆಂಕಿಯಲ್ಲಿ ಹಾಕಿರೋದು ಏನಾಗುತ್ತೆ? ಸುಟ್ಟು ಕರಕಲಾಗಿ ಹೋಗ್ಬಿಡುತ್ತೆ. ತಿನ್ನಕ್ಕೆ ಬರೋದು ಕರಕಲಾಗಿ ಬಿಡುತ್ತೆ. ನೀರು ಹಾಕಿದಾಗ ಬೇಯುತ್ತೆ. ನೀರು ಅಂದ್ರೆ ಶಾಸ್ತ್ರಾಧ್ಯಯನ ಮಾಡದೆ ಹೋದ್ರೆ ಏನಾಗೋದಿಲ್ಲ? ಕರ್ಮ ಏನು ಪಕ್ವ ಅನುಭವ ಬರೋದೇ ಇಲ್ಲ. ಅದರಿಂದ ಜ್ಞಾನ ಕನ್ವರ್ಟ್ ಆಗೋದಿಲ್ಲ. ಅನ್ನ ಆಗ್ಲಿಕ್ಕೆ ಹೇಗೆ ನೀರು ಬೇಕೋ, ನಮಗೆ ಜ್ಞಾನ ಆಗ್ಲಿಕ್ಕೆ ಶಾಸ್ತ್ರ ಬೇಕು. ಅದಕ್ಕೆ ಶಾಸ್ತ್ರ ಅಂದ್ರೆ ನೀರು, ಜಲ ಅಂತಾನೆ, ತೀರ್ಥ ಅಂತಾನೆ ಹೆಸರು ಶಾಸ್ತ್ರ. ಅದರಿಂದ ಸುಮ್ಮನೆ ಮೆಕ್ಯಾನಿಕಲಿ ಕರ್ಮ ಎಷ್ಟು ವರ್ಷ ಮಾಡಿದ್ರು ಕೂಡ ಗಾಣದೆತ್ತು ಸುತ್ತಿದಂತೆ ಅಂತ ಹೇಳ್ತಾರೆ. ಗಾಣದ ಸುತ್ತ ಅಂತ ಅದು ನೋಡು, ಸುತ್ತ ಇದೆ. ಬಟ್ ಎಲ್ಲಿದೆ ಅದು? ಕೊನೆಗೆ ಇದ್ದಲ್ಲೇ ಇದೆ ಹೊರತದು, ಮುಂದಕ್ಕೆ ಹೋಗೇ ಇಲ್ಲ. ಅದು ಎಲ್ಲ ಶಿಫ್ಟ್ ಪ್ರಕಾರ ಬರ್ತಾರೆ ಅವರು. 4 ಸುಮ್ಮನೆ ಸುತ್ತಾ ಇರಬೇಕು ಪಾಪ, ಅದು ಇರೋದು ಅಲ್ಲೇನೆ. ಆದ್ರೆ ಇವನೇನ್ ಮಾಡ್ತಾರೆ? ಒಂದು ಸಣ್ಣ ಪದಾರ್ಥ ಇರುವೆ ಮುಂದಕ್ಕೆ ಹೋಗ್ಬಿಟ್ಟಿದೆ, ಸುತ್ತದೆ ಮುಂದಕ್ಕೆ ಹೋಯ್ತು. ಈ ದೊಡ್ಡ ವ್ಯಕ್ತಿಗಳು ಅಲ್ಲೇ ನಿಂತ್ಕೊಂಡ್ರು. ಅರ್ಥ ಅನುಸಂಧಾನ ಇಲ್ಲದೆ ಹೋದ್ರೆ ಅದು ಸಾಧನೆ ಎಲ್ಲ ವ್ಯರ್ಥ ಆಗುತ್ತೆ. ಅದ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ.
ಏನು ಕರ್ಮದ ಲಕ್ಷಣ? ಏನು ಹಾಗಂದ್ರೆ ಅರ್ಥ ಏನು? ಆ್ಯಕ್ಷನ್ ಅಂತ ಹೇಳೋದಿಲ್ಲ ಕರ್ಮದ ಲಕ್ಷಣ. ಇದು ಕೇಳ್ತಾನೆ ಕರ್ಮ, ನೋಡಾಡ್ತಾನೆ ಕರ್ಮ. ಹೌದು, ಸ್ವಿಚ್ ಜಡ, ಕೆಲಸ ಆಯ್ತಾ ಇಲ್ಲ? ಮತ್ತೆ ಸ್ವಿಚ್ ಆಗಿದೆ, ಈಗ ಏನ್ ಬಂತು? ಹಾಕಿದವನು ಯಾರು? ಅವ್ನು ಏನು ಅನುಸಂಧಾನ ಇದೆ? ಈ ಸ್ವಿಚ್ಚು ಆ ಬೆಳಗ್ಗೆ ಆ ದೀಪಕ್ಕೆ ಕಂಡು ಆ ಜ್ಞಾನ ಇದೆ ಅವನಿಗೆ. ಹಾಗೆ ಇನ್ನೊಬ್ನು ಯಾವುದೋ ಹಾಕಿದ ಬರಲೇ ಇಲ್ಲ. ಏನು ಹೇಳಿದವನು? ರಾಂಗ್ ಅದು, ನೋಡಿ ಇದನ್ನು ಹಾಕೋ ಬರುತ್ತೆ ಅಂತೇಳಿ. ಅದು ಜ್ಞಾನ. ಅರ್ಥ ಆಯ್ತಾ? ಆ್ಯಕ್ಷನ್ ಮಾಡ್ಬೇಕಾದ್ರೂ ಕೂಡ ಹಿಂದೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಮಾಡಿದ ಆ್ಯಕ್ಷನ್ ಬೆಲೆ ಇಲ್ಲ. ಯಾವ್ದು? ಕೆಲವು ಜಡ ಅಲ್ಲ, ಕೆಲವು ಕಡೆ ನೋಡ್ತಾನೆ, ಹೊಡೆದು ನೋಡಿದ್ದೀನಿ ನಾನು ಅಂತ ಹೇಳ್ತಾ. ಐ ಸೀನ್ ಹಿಸ್ ಆ್ಯಕ್ಷನ್. ಮಾಡಿಸ್ತಲ್ಲ, ಓಡಾಡ್ತಾನೆ, ಆ್ಯಕ್ಷನ್ ಗೊತ್ತಾಗಲಿ, ಅದೇ ಜಡ ಆಗುತ್ತೆ. ಚೇತನ ಮಾಡಿಸ್ತಾ ಇದ್ದ, ಕಾಲು ಜಡನೆ, ಓಡಾಡೋದು ಕಾಣಿಸ್ತಾ ಇತ್ತು, ಅದಕ್ಕೆ ಒಳ್ಳೆ ಜೀವ ಇದ್ದಾರೆ ಅಂತ ಅರ್ಥ. ಬರೀ ಕಾಲು ಓಡಾಡುತ್ತೆ ಅಂತ ಹೇಳ್ಕೊಡೋದಿಲ್ಲ, ಜೀವ ಇದ್ದಾರೆ. ಬರೀ ಕರ್ಮ ಜಡಕ್ಕಿಲ್ಲ. ಜ್ಞಾನ, ಇಚ್ಛಾ, ಕ್ರಿಯಾ ಮೂರು ಇರೋದು ಯಾರಿಗೆ? ಚೇತನಕ್ಕೆ ಮಾತ್ರ. ಆ ಮೂರು ಇದ್ದು ಸ್ವಾತಂತ್ರ್ಯ ಇರೋದು ದೇವರಿಗೆ. ಆಯ್ತಾ? ಈಗ ನೆಕ್ಸ್ಟ್ ಮುಂದಿನ ಶ್ಲೋಕ. ಇಷ್ಟೆಲ್ಲ ಹೇಳಿದ್ರೆ ಈಗ ವಿಷಯ ಬದಲಾವಣೆ ಆಗುತ್ತೆ. ಅರ್ಜುನಿಗೆ ಇದು ಅಪ್ಲಿಕೇಶನ್ ಬರ್ಬೇಕೀಗ, ಅದನ್ನ ಹೇಳ್ತಾರೆ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಈಗ ಯಾರು ಪಂಡಿತ ಅಂತ ಕೇಳಿದ್ರೆ ಅನುಸಂಧಾನ ಇದ್ದವನು ಪಂಡಿತ. ಬಿಲ್ ಹಿಡ್ಕೊಂಡು ಓಡೋಣ, ಬ್ಯಾಟ್ ಹಿಡ್ಕೊಂಡ್ರೆ ಬ್ಯಾಟ್ಸ್ಮನ್ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ರನ್ ಮಾಡಿದ್ರೆ ಬ್ಯಾಟ್ಸ್ಮನ್ ಅಂತ ಕರೀತಾರೆ. ಎಲ್ಲ ಬ್ಯಾಟ್ ಬದಲಾದ್ರೆ ಹಾಗಾಗಿದೆ. ಪಾಂಡಿತ್ಯ ಆದಾಗ ಬ್ಯಾಟ್ ಇದ್ದಾಗ ಅಷ್ಟೇ. ಅದು ಉಪಯೋಗ ಬರೋದು ಯಾವಾಗ? ಅಪ್ಲಿಕೇಶನ್ ಗೊತ್ತಾದಾಗ. ಇಲ್ದವ್ರು ಬ್ಯಾಟ್ ಹಿಡ್ಕೊಂಡು ಬ್ಯಾಟ್ಸ್ಮನ್ ಆಗೋದಾದ್ರೆ ಯಾರು ಏನು ಚಿನ್ನದ ಬ್ಯಾಟ್ ಇಟ್ಕೊಂಡ್ಬಿಟ್ರೆ ಏನರ್ಥ? ಡಬಲ್ ಭಾರತ ರತ್ನ ಕೊಟ್ಬಿಡೋದು. ಅವ್ರು ಚಿನ್ನದ ಬ್ಯಾಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಬ್ಯಾಟ್ ಹಿಡ್ಕೊಂಡಿದ್ದಾರೆ ಅಷ್ಟೇ. ಬ್ಯಾಟ್ ಹಿಡ್ಕೊಂಡವ್ರು ಬೇರೆ, ಬ್ಯಾಟ್ ಮನ್ ಆಗೋದು ಬೇರೆ. ಅವ್ನು ಹೊಡಿಬೇಕು. ಅದೇ ರೀತಿ ಜೀವನಿಗೆ ಅನುಸಂಧಾನ ಇಲ್ಲದೆ ಹೋದರೆ ಅದೆಲ್ಲ ಕೂಡ ಏನದು ವ್ಯರ್ಥ. ಅದಿಷ್ಟು ಎಷ್ಟು ಮಾಡಿದ್ರು ವ್ಯರ್ಥ. ಅವನಿಗೆ 1000 ಬ್ಯಾಟ್ ಕೊಟ್ಟರು ಕೂಡ ಒಂದರಲ್ಲೂ ಹೊಡ್ಲಿಕ್ಕೆ ಬರೋದಿಲ್ಲ. ಬ್ಯಾಟಿಂಗ್ ಬರದೇ ಇದ್ದವನಿಗೆ 1000 ಬ್ಯಾಟ್ ಕೊಟ್ಟರು, ಬಂಗಾರದ ಬ್ಯಾಟ್ ಕೊಟ್ಟರು ಕೂಡ ಒಂದರಲ್ಲೂ ಹೇಗೆ ಬರೋದಿಲ್ವೋ ಹಾಗೆ ಅನುಸಂಧಾನ ಇಲ್ಲದವನಿಗೆ ಎಂದೂ ಕೂಡ ಫಲ ಸಿಗೋದಿಲ್ಲ. ಅದನ್ನು ಒತ್ತು ಕೊಟ್ರೆ ಎಲ್ಲರೂ ಜ್ಞಾನಕ್ಕೆ ಮಹತ್ವ ಪಡ್ತಾರೆ. ಒತ್ತು ಕೊಡೋದಿಲ್ಲ ಹೇಳಿ, ಇಂಡಿಪೆಂಡೆಂಟ್ ಆಗಿ ನಮ್ಮದು ಬರೋದೇ ಇಲ್ಲ, ಆಮೇಲೆ ಗೊತ್ತಾಯ್ತಿಲ್ಲ. ಅದರಿಂದ ಎಲ್ಲ ಸರಿ ಮಾಡಿ ಕೊಟ್ಟರೆ ರಿಪೇರಿಗೆ ಯಾಕೆ ಬರ್ತಾರೋ ಅವರು? ಅದಕ್ಕಿದ್ರೆ ಬರೋದು, ನೆಕ್ಸ್ಟ್ ಡೇ ಬರ್ಬೇಕು, ಕೊಟ್ಟಾಗೋದಿಲ್ಲ. ಈ ಬಂದಿರೋದು ಅದೇ. ಈಗ ಕೆಲಸ ಸರಿ ಮಾಡೋದಿಲ್ಲ ಯಾರು, ಯಾಕೆಂದ್ರೆ ಮತ್ತೆ ಕರಿಬೇಕು ಪ್ರೊಡ್ಯೂಸ್ ಅವರು, ಅದು ಮತ್ತೆ ಚಾರ್ಜ್ ಮಾಡ್ತಾರೆ. ಹಿಂದೆ ಕರಿಯಾಗಿ ಚೆನ್ನಾಗೇ ಮಾಡ್ತಿದ್ದೆ, ಅಕಸ್ಮಾತ್ ಕರೆದ ದುಡ್ಡು ಇಸ್ಕೊತಿದ್ದಿಲ್ಲ, ಯಾಕೆಂದ್ರೆ ನಾನು ಮಾಡಿದ ತಪ್ಪದು. ಈಗ ಹಾಗಲ್ಲ, ನಿಮ್ಮ ಹಣೆ ಬಾರ, ನನಗೆ ದುಡ್ಡು ಕೊಡೋದಕ್ಕೆ ನಮ್ಮ ತಪ್ಪು, ನಿಮ್ಮ ಹಣೆ ಬಾರ ಅಂತಾನೆ ಅಷ್ಟೇ. ಎಸ್ ಸರ್ವೇ ಅದೇ. ಅದಕ್ಕೆ ಕ್ವಾಲಿಟಿ ಕೆಡ್ತಾ ಹೋಗುತ್ತೆ. ಮತ್ತೆ ಕ್ವಾಲಿಟಿ ಕೆಡೋದು, ಫಲಾಪೇಕ್ಷೆ ಬಂದ ತಕ್ಷಣ ಕ್ವಾಲಿಟಿ ಇರೋದಿಲ್ಲ. ಹಾಳು ಮಾಡಿದ್ದು ಹಾಳು ಒಂದೊಂದು ಮಾತಿದೆಯಲ್ಲ, ಹಾಳು ಮಾಡಿದ್ದು ಹಾಳು ಅಂತ ಯಾತಕ್ಕಂದ್ರು? ಹಾಳು ಯಾತಕ್ಕೆ ಮಾಡ್ತಾರೆ? ದುಡ್ಡಿಗೋಸ್ಕರ ಮಾಡ್ತಾರೆ. ಅದಕ್ಕೆ ಹಾಳು. ಅದು ತಮ್ಮವ್ರು ಯಾರಿಗೆ ಕೊಟ್ಟ ಹಾಳಾಗ್ಲಿಲ್ಲ, ಯಾಕೆಂದ್ರೆ ಅವ್ನಿಗೆ ಕನ್ಸರ್ನ್ ಇಲ್ಲ. ಗೊತ್ತಾ? ಎತ್ತಾಕೋರು ಹೋಗಿದ್ರೆ ಹೋಗದ ಯಾರ ಬಂದ್ರು ಕೂಡ ಇವನಿಗೆ ಹಾಗಲ್ಲ, ಕನ್ಸರ್ನ್ ಇದೆ. ಸರ್ವೇ ಡಾಕ್ಟರ್ ಆಪರೇಷನ್ ಮಾಡಿದವನು ಆಮೇಲೆ ಮತ್ತೆ ಪೋಸ್ಟ್ ಆಪರೇಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಕೊಲೆ ಮಾಡಿದವ್ನು ನೋಡಕ್ಕೆ ಬರ್ತಾರೆ ಅಷ್ಟೇ. ಯಾಕೆ? ಅವ್ನಿಗೆ ಸಾಯಿದಂತಾರೆ ಕನ್ಸರ್ನ್, ಬದುಕಲಿಂತ ಕನ್ಸರ್ನ್ ಇಲ್ಲ ಇವನಿಗಿದೆ. ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅವನು ಅಹಂಕಾರ ಮೋಕಾರ ಬಿಡಬೇಕು, ಫಲ ಬಿಡಬೇಕು ಅಲ್ಲ, ಕಾಮ ಸಂಕಲ್ಪನೆ ಬಿಡಬೇಕು. ಮನಸ್ಸಲ್ಲಿದೆ ಇನ್ನು ಸ್ವಲ್ಪ ಸ್ವೀಟ್ ಹಾಕಬೇಕು ಅಂತ, ಬಾಯಿ ಬಿಟ್ಟು ಕೇಳೋದಿಲ್ಲ. ಅದು ಮನಸ್ಸಲ್ಲೇ ಇಲ್ಲ ಅವನಿಗೆ. ಅದು ದೊಡ್ಡದು. ಇವತ್ತು ನಾವು ಮೊದಲ ಸ್ಟೇಜಲ್ಲಿ ಏನು ಮಾಡ್ಬೇಕು ನಾವೀಗ? ಆದಷ್ಟು ಮನಸ್ಸಲ್ಲಿ ಇಟ್ಕೊಂಡು ಹೊರಗೆ ಮಾಡ್ಬೇಕು. ಬರ್ತಾ ಏನಾಗುತ್ತೆ ಅದು? ಬಾಯಲ್ಲಿದ್ರು ಕೇಳೋದಿಲ್ಲ, ಮನಸ್ಸಲ್ಲಿದ್ರು ಕೂಡ. ಅದು ಒಂದು ರೀತಿ ಡಿಸೆನ್ಸಿ. ಅದು ಏನಲ್ಲ ಯೋಗ ಅಲ್ಲ, ಡಿಸೆನ್ಸಿ ಅಷ್ಟೇ. ನೋಡಿ, ಬೇದ್ರು ಪಾಪ ಕೇಳಲಿಲ್ಲ, ದೊಡ್ಡ ಭಟ್ರು ಅಂತ ಕರೀತಾರೆ ಅಷ್ಟೇ. ಆದರೆ ಇನ್ನೂ ಕೆಲವರು ಏನು ಅಂತ ಕೇಳಿದರೆ ಕೇಳೋ ಐಡಿಯಾನೂ ಅವ್ರಿಗಿಲ್ಲ. ಇನ್ನೂ ಎಂತ ಕೊಟ್ಟರು ತಗೊಳ್ಳೋದು, ಇನ್ನೂ ದೊಡ್ಡದವರು ಕೊಟ್ಟರು ಬೇಡ ಅಂತ ಹೇಳ್ತಾರೆ. ಅವ್ರು ತಂದಿಟ್ರ ರೇಖೋರ್ ಬಂದು ಏನಿಟ್ಟ ಆತ? ಸಾಮ್ರಾಜ್ಯನೇ ಇಟ್ಟಾಗಿಟ್ಟ. ಏನು ಆನೆ, ಕುದುರೆ, ರಥ, ಇಟ್ಟು ಕೊಟ್ಟಿದ್ದೆ, ಬಂಗಾರದ ರಾಶಿ ಎಲ್ಲ ಕೊಟ್ಟ. ಮೊದಲು ವಾಪಸ್ ತಗೋ ಅಂತೇಳಿ ಬೈದ್ರು. ಅದು ಬೇಕಾಗಿಲ್ಲ ಅಂತೇಳಿ. ಅರ್ಥ ಆಯ್ತಾ? ಯಾಕೆ?
ಅವ್ರು ಬೇಕು. ಕೆಲವು ಕೊಟ್ಟರೆ ಇಸ್ಕೊತೀವಿ ಎಂಬುದು ಬೇರೆ, ಕೊಟ್ಟು ಕೇಳಿಸ್ಕೊತೀವಿ ಒದ್ದಿಸ್ಕೊತೀವಿ ಎಂಬುದು ಬೇರೆ. ಆಮೇಲೆ ಕೇಳಿ ಕೊಟ್ಟರೆ ಇಸ್ಕೊತೀವಿ ಅನ್ನೋದು ಬೇರೆ, ಕೊಟ್ಟು ಇಸ್ಕೊಡೋದೇ ಬೇರೆ. ಕೆಲವು ಇಸ್ಕೊಂಡಿದ್ದಾರೆ, ಸ್ವಲ್ಪ ಇದು ತೊಗೊಂಡು ಏನು ಮಾಡಲಿ ಬೇಡ ಅಂತ ಬಿಡ್ತಾರೆ. ಗೊತ್ತಾಯ್ತಾ? ಇಷ್ಟು ಇಸ್ಕೊಂಡು ಏನು ಮಾಡಲಿ ಇರೋದು ಹಾಗಲ್ಲ. ಎಷ್ಟು ಕೊಟ್ಟರು ಬೇಡ ಅಂತ ಹೇಳ್ತೆ, ಎಷ್ಟು ಕೊಟ್ಟರು ತಗೊಳೋದಿಲ್ಲ. ಅದು ಹೈಯೆಸ್ಟ್ ಸ್ಟೇಜ್. ಅಲ್ಲ, ಯಾವುದೋ ಮಾರಾಟ ಆಗಬಾರ್ದು, ಯಾವ ಕರ್ಮನೂ ಮಾರಾಟ ಆಗಬಾರ್ದು. ವಿದ್ಯೆ ಇದ್ರೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಬೇಡ ಅಂತ ಹೇಳಬೇಕು. ಇವತ್ತು ನಮ್ಮಲ್ಲಿ ಅಂಥವ್ರು ಇದ್ದಾರೆ, ಗೊತ್ತಾಯ್ತಾ ನಿಮಗೆ? ಕೆಲವು ಮನೆ ತೋರಿಸ್ತಾರೆ, ನೋಡಿ ಮನೆ ಇದೆ, ಹುಡುಕ್ತಾ ಇದ್ದಾರಲ್ಲ ಮನೆ ಇದೆ ಅಂತ ಹೇಳ್ತಾರೆ. ಸೆಟ್ಲ್ ಆಗಿಬಿಡಿ. ಅವ್ನು ಬಂದು ನಮ್ಮ ಬ್ರೋಕರೇಜ್ ಕೊಡಿ ಅಂತ ಕೇಳಲ್ಲ ಅಂತ. ಅಕಸ್ಮಾತ್ ಕೊಡ್ಲಕ್ಕೆ ಹೋದ್ರೆ ಏನಂತ ಅವರು, ನಾನು ಬ್ರೋಕರ್ ಅಲ್ಲ ಅಂತ ಹೇಳ್ತಾರೆ. ಅವತ್ತು ಕೆಲವರು ಬಿಡೋದಿಲ್ಲ, ಅಲ್ಲೇ ದುಡ್ಡು ಸೋತಾರೆ. ಅವರು ಇದ್ದಾರೆ ಆಕ್ಚುಲಿ. ಎಷ್ಟೋ ಸರ್ತಿ ಹಾಗಾಗಿದೆ ಪಾಪ. ನಮಗೆ ನಾವು ಸಂಬಂಧ ಸುಮ್ಮನೆ ಹೋಗ್ತಿದ್ದೆ, ನಂಗೆ ಗೊತ್ತು, ನೋಡಿದೆ ಅಷ್ಟೇನೆ, ನಿಮ್ಗೆ ತಗೊಂಡ್ರಿ ಅಷ್ಟೇನೆ, ನನ್ನ ರೋಡ್ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಉಳಿದು ಬ್ರೋಕರ್ ಯಾಕೆ ಕೊಡ್ತಾವ್, ನನ್ನ ವೃತ್ತಿನೇ ಅದು ಹೋಗ್ತಾರೆ. ನಾನು ತಗೊಳ್ದೆ ಹೋದ್ರೆ ಬೇರೆ ನಮ್ಮ ಕೆಲಸ ಇಲ್ಲ ನನಗೆ. ಇವ್ರು ನನ್ನ ಕೆಲಸ ಬೇರೆ ಇದೆ, ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದ್ದಷ್ಟೇ. ಅಂದರೆ ವಿವೇಕ ಇದೆ. ಇವತ್ತು ಆ ವಿವೇಕನ ಎಷ್ಟು ಸಣ್ಣವರಲ್ಲಿ ಇರ್ತದೆ, ದೊಡ್ಡವರಲ್ಲಿ ಭಾಳ ಕಡಿಮೆ ಆಗಿದೆ. ಸಣ್ಣವರಲ್ಲಿ ಇರ್ತಾರೆ, ನಾ ಏನು ಮಾಡಿಲ್ಲ ಅದರೊಳಗೆ ಅಂತ ಹೇಳ್ತಾನೆ ಪಾಪ. ಏತದೇವ ಪ್ರಪಂಚ ಯಸ್ಯ ಇತ್ಯಾದಿ ಶ್ಲೋಕ ಪಂಚಕೇನ ಉಕ್ತ ಪ್ರಕಾರೇಣ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಯಾತಕ್ಕೆ ಗೊತ್ತಾ? ಕಾಮ ಸಂಕಲ್ಪ ವರ್ಜಿತಾ. ಕೆಲವರು ಕೇಳೋದಿಲ್ಲ, ಯಾಕಂದ್ರೆ ಬೆಲೆ ಗೊತ್ತಿಲ್ಲ, ಕೇಳೋದಿಲ್ಲ. ಹಾಗಲ್ಲ, ಬೆಲೆ ಗೊತ್ತಿರಬೇಕು, ಮನಸ್ಸಿರಬೇಕು, ಕೊಡೋದಿರಬೇಕು, ಎಲ್ಲ ಇದೆ. ನನಗೆ ಬೇಡ ಅನ್ಬೇಕು. ಇದನ್ನ ಬಿಟ್ಟಾಗ ಅವ್ನು ಯಾವ ಲೆವೆಲ್ ಬರ್ತಾನೋ ಅವನು ಸ್ಪಿರಿಚುವಲ್ ಹೈಟ್ ಜಾಸ್ತಿ ಆಗ್ತಾವ. ಈ ಹೈಟ್ ಹಾಗೇ ಇರುತ್ತೆ, ಸ್ಪಿರಿಚುವಲ್ ಹೈಟ್. ಇವತ್ತು ನಮ್ಗೆ ಅಭ್ಯಾಸ ತಪ್ಪೋಗಿದ್ದಕ್ಕೆ ಅದು ಗೊತ್ತೇ ಆಗೋದಿಲ್ಲ. ರಾಯರು ನೋಡಿ ಪವಾಡ ತೋರಿಸಿದ್ರು, ದೊಡ್ಡ ಪವಾಡ. ಸನ್ಮಾನ ಇಲ್ಲೇ ಇಲ್ಲ, ಹೊರಟುಬಿಟ್ರಾಗಲಿ. ಅವ್ರಿಗೆ ಬೇಕಿಲ್ಲ, ಅದು ದೊಡ್ಡ ಜ್ಞಾನಾರ್ಜನೆ ಮಾಡೋದಿತ್ತ ಹೊರತು ಯೋಚನೆ ಇರಲಿಲ್ಲ. ತ್ಯಕ್ತ್ವ ಏತದೇವ ಪ್ರಪಂಚ ಇತಿ ಯಸ್ಯ ಇತ್ಯಾದಿ ಶ್ಲೋಕ ಪಂಚಕೇನ. 5 ಶ್ಲೋಕಗಳು ಇದೇ ವಿಷಯ. ಪ್ರಪಂಚರ ಅಂದ್ರೆ ಏನು ವಿವರಿಸ್ತಾ ಇದ್ದಾರೆ. ಪ್ರಪಂಚ ಅಂದ್ರೆ ವಿವರಣೆ ಅಂತ. ಪ್ರಪಂಚ ದೊಡ್ಡದು ಅಂತೀವಲ್ಲ, ಪ್ರಪಂಚ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ. ಗೇಟ್ ಬಾಗಿಲಂದಾಗ ಪ್ರಪಂಚ ಶಬ್ದಕ್ಕೆ ಏನರ್ಥ? ದೊಡ್ಡದು ಅಂತ. ಏಕ ಪ್ರಕಾರೇಣ ಮುಕ್ತ ಪ್ರಕಾರೇಣ ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಹಾಗೆ ಮಾಡಕ್ ಬರುತ್ತಾ ಅಂತ ಕೇಳಿ ಬರೋದಿಲ್ಲ. ಜ್ಞಾನ ಇದ್ದಾಗ ಬರುತ್ತೆ, ಅದು ಮಾಡಕ್ ಬರೋದಿಲ್ಲ. ಜ್ಞಾನ ಇದ್ದಾಗ ಯಾತಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಜ್ಞಾನ ಇದೆ ಅವನಿಗೆ, ಇಸ್ಕೊಂಡೆ ರಿಸ್ಕ್ ಗೊತ್ತಿದೆ ಏನೋ ಅಂತ ಹೇಳಿಬಿಟ್ಟು ಅವನು ಬೇಡ ಅಂತ. ಇವತ್ತು ಜ್ಞಾನ ಇದ್ದವರೇ ಕರಪ್ಷನ್ ಮಾಡ್ತಾರೆ. ತಪ್ಪಾಯ್ತು. ಜ್ಞಾನ ಇದ್ಮೇಲೆ ಏನ್ ಮಾಡ್ಬೇಕು? ಆಕ್ಚುಲಿ ಅವರು ಒಬ್ಬ ಹೇಳ್ಬೇಕು, ನೋಡು ನೀನು ನಾನು ಇಸ್ಕೊಂಡಿದ್ರೆ ನೀನು ಕೊಡ್ಲಕ್ಕೆ ಹೋಗಬೇಡ, ಆಗಲ್ಲ, ತಪ್ಪದು. ಆ ಥರ ಹೇಳೋದು ಜ್ಞಾನದ ಲಕ್ಷಣ. ಮತ್ತು ಜ್ಞಾನ ಅದಕ್ಕೆ ಉಪಯೋಗಿಸೋದಿಲ್ಲ. ಯಾತಕ್ಕೆ ಉಪಯೋಗಿಸ್ತಾರೆ? ಇದು ತಗೋ, ಗೊತ್ತಾಗದಾಗ ತಗೋ, ಆ ಥರ ಯೋಚನೆ ಮಾಡ್ತಾರೆ. ಗೊತ್ತಾಗದಾಗ ತಗೋ, ಸಿಗದೇ ಇದ್ದಾಗ ತಗೋ, ಅದು ಉಪದೇಶ ಅಲ್ಲ. ತಗೊಳ್ಳಕ್ಕೆ ಹೋಗಬೇಡ. ಯಾರಿಗೂ ಸಿಗದೇ ಇರಬಹುದು, ಯಾರಿಗೂ ಸಿಗದೇ ಇರಬಹುದು. ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಮನಸ್ಸು ಯಾವಾಗಲೂ ಡಿಸ್ಟರ್ಬ್ ಮೈಂಡ್ ಇರುತ್ತೆ ಅವ್ರಿಗೆ, ಒಳ್ಳೆ ಮೈಂಡ್ ಇರೋದೇ ಇಲ್ಲ. ಅದು ಕಡಿತಾ ಒಳಗಡೆ ಕೊರಿತಾ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಆ ಕೆಲಸಕ್ಕೆ ಕೈ ಹಾಕ್ಬಾರ್ದು. ನಚ ಕಾಮ ಸಂಕಲ್ಪ ಭಾವೇನ ಅಲಂ. ಎಷ್ಟೊತ್ತಂತ ಕೆಲಸ ಆಗಿಬಿಡುತ್ತೆ. ಯಾವ್ದಾದ್ರು ಇಷ್ಟ ಹಿಡಿದಿರ್ತೀವಿ ನಾವು, ಈಗ ದುಡ್ಡು ಕೊಟ್ಟಿರೋದಿಲ್ಲ, ಯಾವುದೋ ಕಾರಣಕ್ಕೆ ಅದು ಅವ್ರ ಅಡ್ಡ ಏನೋ ಬರುತ್ತೆ, ಹೋಗ್ಬಿಡುತ್ತೆ. ಅವ್ರು ಮತ್ತೆ ಜನ್ಮದಲ್ಲೇ ಸಿಗೋದಿಲ್ಲ. ಸರಿ, ಇವಾಗ ಯಾವುದೋ ಊರು ABCD ಗೊತ್ತಿಲ್ಲ. ಉಳಿದವ್ರು ಏನಾಗುತ್ತೆ ಗೊತ್ತಾ? ಅಯ್ಯೋ ಅದನ್ನ ಕೊಡ್ಲಿಲ್ಲ ಅಂತ ಆಡ್ತಾನೆ ಇರುತ್ತೆ, ಬಿಡೋದಿಲ್ಲ. ಯಾಕೆ? ಉಳಿದವ್ರಿಗೆ ಆಗಲ್ಲ. ಸದ್ಯ ಪೀಡೆ ಹೋಯ್ತು ಅಂತ ಅನ್ನೋದು. ಕೊಟ್ಟಿದ್ರೆ ದುಡ್ಡು ಹೋಗ್ತಿತ್ತು ಅಷ್ಟೇ. ಈಗೇನಾಯ್ತು? ಈಗ ವಿತ್ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ ಒಂದು ಕಡೆಗೆ. ಅದು ಯಾವ ರೀತಿ ಬರುತ್ತೆ? ಸಿಕ್ಕರೆ ಎಷ್ಟಾಗಿರುತ್ತೆ ಆಗಲೇ, ಅದು ಸಿಕ್ಕಾಬಟ್ಟೆ ಆಗಿರುತ್ತೆ. ಅದು ಯೋಚನೆ ಮಾಡಿಬಿಟ್ಟು ಯಾವಾಗ ಏನು ಮಾಡಬೇಕು? ಜ್ಞಾನ ಇದ್ದವನಿಗೆ ಅರ್ಥ ಆಗುತ್ತೆ. ಸದ್ಯ ಕೊಟ್ಟರೆ ಸಾಕಪ್ಪ, ಕೈ ತೊಳ್ಕೊಂಬಿಡೋದು ಕೊಟ್ಟರೆ ಅಂತ ಹೇಳುತ್ತೆ. ಯಸ್ಯ ಇತ್ಯಾದಿ ಶೋಕ ಪಂಚಕೇನ ಉಕ್ತ ಪ್ರಕಾರೇಣ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಜ್ಞಾನಾಗ್ನಿ ದಗ್ಧ ಕರ್ಮನಾದವರು, ಕರ್ಮ ದಗ್ಧವಾದ ಮೇಲೆ ಅದು ರಿಸಲ್ಟ್ ಇರೋ ಚಾನ್ಸ್ ಇಲ್ಲ. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯ. ಅದೇನಾಯ್ತು? ಸರಸಿದ್ದೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಕರೆದ್ರಲ್ಲ, ರುಜುಗಳು ಹೇಗಿರ್ತಾರೆ? ದಗ್ಧ ಪಟಾಯಮಾನವಾದ ಲಿಂಗ ಶರೀರ ಅಂತ ಕರೀತಾರೆ. ದಗ್ಧ ಪಟಾಯಮಾನ ಏನಂದ್ರೆ ಅರ್ಥ? ಆಗ ಒಂದು ವಸ್ತ್ರ ಇದೆ, ಹೀಗಿಟ್ಟಿದ್ದಾರೆ, ಬೆಂಕಿ ಹಚ್ಚಾರೆ, ಸುಟ್ಟು ಬಿಡುತ್ತೆ. ವಸ್ತ್ರ ಹಾಗೆ ಕಾಣಿಸುತ್ತೆ. ಅದು ಸುಟ್ಟರೆ ಏನಾಗಲ್ಲ ವಸ್ತ್ರ. ಮುಟ್ಟಿದ್ರೆ ಬೂದಿಯ ಬಿದ್ದುಬಿಡುತ್ತೆ, ವಿಚಾರ ಬೇರೆ. ಮುಟ್ಟಿಲ್ಲ, ಹೇಗಿರುತ್ತೆ ಅದು? ಹಾಗೆ ಇದ್ದಾಗಿರುತ್ತೆ. ಬಟ್ ಆಕ್ಚುಲಿ ಏನು ಅದಕ್ಕೀಗ ತಕ್ಷಣ ಬಿದ್ದೋಗ್ಬಿಡುತ್ತೆ. ಇದ್ದೂ ಇಲ್ಲ. ದಗ್ಧ ವಸ್ತ್ರ ಪ್ರತೀತ ದೃಷ್ಟಾಂತ ಕೊಡ್ತಾರೆ, ಮಾಯಾವಾದಿಗಳು ದೃಷ್ಟಾಂತ ಕೊಡ್ತಾರೆ. ಅದು ರಾಂಗ್ ಅಪ್ಲಿಕೇಶನ್ ಅಷ್ಟೇ. ಫ್ಯಾಕ್ಟ್ ಏನಂದ್ರೆ, ಅದು ವಸ್ತ್ರ ಕಂಡ್ರೂ ಕೂಡ ಏನಿಲ್ಲ, ಅದು ಎಫೆಕ್ಟ್ ಏನೂ ಇಲ್ಲ. ಏನೇನೂ ಇಲ್ಲ. ಆ ರೀತಿ ಗಂಟು ಬಿಚ್ಚಿದ ಮೇಲೆ ಕಟ್ಟಿಗೆ ಅರ್ಥ ಇಲ್ಲ. ಸೊ ಬ್ರಜಗಳು ಹೇಗಿರ್ತಾರೆ? ಯಾವ ಕಾಲಕ್ಕೂ ಅವ್ರಿಗೆ ಬಂಧನದ ಹೆಸರೇ ಇಲ್ಲ. ನೋಡೋದಕ್ಕೆ ಏನು ಕಾಣಿಸುತ್ತೆ ನಮಗೆ?
ಬಂಧನ ಇದ್ದಾಗ ಕಾಣಿಸುತ್ತೆ, ಆದ್ರೆ ಬಂಧನ ಇಲ್ಲ ಅವರಿಗೆ. ಇದೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಜ್ಞಾನದಿಂದ ಅಗ್ನಿಯಿಂದ ಕರ್ಮ ಮಾಡಿ ಅಷ್ಟೆಲ್ಲ ಮಾಡಿ ಅಶ್ವತ್ಥಾಮಾಚಾರ್ಯ ಇದ್ದಾರೆ ಈಗ, ಅಷ್ಟೆಲ್ಲ ಸಂಹಾರ ಮಾಡಿ ಹಾಕ್ಬಿಟ್ರು. ಅದು ಬೇರೆ ವಿಚಾರ ಬಿಟ್ಬಿಡ ನಾವೀಗ. ಆ ಲೆಕ್ಕದಲ್ಲಿ ಎಷ್ಟು ಪಾಪ ಬರಬೇಕಿತ್ತು ಅವರಿಗೆ, ಬರಲೇ ಇಲ್ಲ. ಯಾತಕ್ಕೆ? ಅವ್ರ ಕೆಲಸ ಇದ್ದಿದ್ದೇ ಅದಕ್ಕೋಸ್ಕರ, ಅಪಾಯಿಂಟ್ಮೆಂಟ್ ಆಗಿರೋದೇ ಅದಕ್ಕೋಸ್ಕರ. ಇಲ್ಲದ ಹೀಗೆ ಬರ್ತಿತ್ತು. ಅಲ್ಲ, ಕೊಲೆ ಮಾಡ್ದ ಅಂತ ಅವನು ಕೊಂದ್ರಲ್ಲ, ನೀವು ಕೊಲೆ ಮಾಡಿದಾಗ ಆಗ್ಲಿಲ್ವಾ? ಏನಾಡ್ಬೇಕು ಅದಕ್ಕೆ? ಅವನು ಇನ್ನೊಬ್ರು ಕೊಂದ, ಅವನಿಗೆ ಬಂತಿ ಪಾಪ. ಅದು ಏನಾಯ್ತು ಒಟ್ಟಿನ ಮೇಲೆ? ಅವನು ಮಾಡಿದ್ದು ಕೊಲೆ, ನಾವು ಇವನು ಮಾಡಿದ್ದು ಕೊಲೆ ಅಲ್ಲ, ಶಿಕ್ಷೆ ಇದು. ಶಿಕ್ಷೆಗೇನಿದೆ? ಶಿಕ್ಷೆಗೆ ಗೌರವ ಇದೆ, ಆದ್ದರಿಂದ ಅದು ಬೇರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ವಾಲಿ ವಧೆ ಮಾಡಿದ್ದ ರಾಮದೇವರು ವಾಲಿ ವಧೆ ಅಲ್ಲ, ಅದು ವಾಲಿಯ ಶಿಕ್ಷೆ ಕೊಟ್ಟರು. ವಾಲಿ ಅಕ್ಸೆಪ್ಟ್ ಮಾಡಿದ ಅದನ್ನ. ನಾನು ಇದೆಲ್ಲ ಕಥೆ, ನಾನು ಕೊಟ್ಟಿದ್ದ ಶಿಕ್ಷೆ ಗೊತ್ತಾದ ರಾಮದೇವ್ರು ಹೇಳ್ತಾರೆ. ಆಗ ಅವನ ಪಾಪ ಹೋಯ್ತಾ ಅಂತ ಕೇಳ್ತ. ದುರ್ಯೋಧನ ಅರ್ಥ ಆಗ್ಲಿಲ್ಲ ಅದು. ಶ್ರೀ ದೇವ್ರು ಹೇಳಿದ್ರೆ ಅರ್ಥ ಆಗ್ಲಿಲ್ಲ, ನಿನಗೆ ಶಿಕ್ಷೆ ಕೊಡ್ಬೇಕು ನ್ಯಾಯವಾಗಿ ಅಂತ ಹೇಳಿದ್ರು. ಇದು ಮೋಸ. ಅಂದ್ರೆ ಇಬ್ಬರು ವಾಲಿ ಆಗಿದ್ದಾನೆ. ಸಾಯ್ತಾ ಮೊದಲು ದುರ್ಯೋಧನ ಬೈದಾಗೆ ಬೈತಾನೆ ಫಸ್ಟ್, ಆಮೇಲೆ ಟೋಟಲಿ ಚೇಂಜ್ ಆಗಿಬಿಡ್ತಾರೆ. ದುರ್ಯೋಧನ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾನೆ, ಕಡಿಮೆ ಆಗೋದಿಲ್ಲ. ಮೊದಲಿಗಿಂತ ಜಾಸ್ತಿ ಬೈತಾ ಸತ್ತು ಹೋಗ. ಅಂದ್ರೆ ಒಂದೇ ಕೆಲಸದ ಬಗ್ಗೆ ರೆಸ್ಪಾನ್ಸ್ ಆಗಿರುತ್ತೆ. ಅಂದ್ರೆ ಜ್ಞಾನಿಗಳ ರೆಸ್ಪಾನ್ಸೇ ಬೇರೆ. ಅದಕ್ಕೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ನೋಡಿ, ವಾಲಿ ಆ ರೀತಿ ಮಾಡ್ಕೊಂಡಿದ್ರಿಂದ ಅದು ಪಾಪ ಪರಿಹಾರ ಆಗೋಯ್ತು. ಆ ರೀತಿ ಮಾಡಿದ ದುರ್ಯೋಧನೆಗೆ ಏನಾಯ್ತು? ಪಾಪ ಹಾಗೆ ಬೆಳೀತಾ ಹೋಯ್ತು. ಓಂ